ಈ ಪಿರಂಗಿ ಹೊಡೆತ ಕೋಟೆಗೆ ಬಿದ್ದರೆ ಹೇಗಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ನೋಡಿ. ಓಹೋ ಬಂಗಾರದ ದೊಡ್ಡ ಅಣೆಕಟ್ಟೆ. 400 ವರ್ಷ ಮುಂಚೆನೇ ಅಕ್ವಾಡಕ್ ಅಂದರೆ ನದಿ ಮೇಲೆ ಅಕ್ವಾಡಕ್ ಕಟ್ಬಿಟ್ಟು ನೀರು ಹರಿಸಿದ್ದಾರೆ. ಇದು ರಾಣಿ ಲಕ್ಷ್ಮೀ ಅಮ್ಮ ಅಣ್ಣಿಯವರ ಸಮಾಧಿ. ಇವರೇ ಬ್ರಿಟಿಷರವ್ರ ಹತ್ರ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಟಿಪ್ಪು ಸುಲ್ತಾನ ಸೋಲಿಸಿದಂಥ ರಾಜಮಾತೆ ಇವರು. ಇದೇನಪ್ಪ ಅಂದರೆ ನೀರಿನ ವ್ಯವಸ್ಥೆ ಬರೋಕ್ಕೆ ಮಾಡ್ಕೊಂಡಿದ್ವಿ. ನೀರು ಬರೋದಕ್ಕೆ ನಾವಿವಾಗ ಶ್ರೀರಂಗಪಟ್ಟಣ ಕೋಟೆ ಒಳಗಿದ್ದೀವಿ. ನಮ್ಮ ಜೊತೆ ಮೈಸೂರು ಅರಮನೆಯ ಗೈಡ್ ಮದನ್ ರಾವ್ ಅವರು ಕೂಡ ಇದ್ದಾರೆ. ಇವ್ರ ಜೊತೆ ನಾನು ಮೈಸೂರು ಪ್ಯಾಲೇಸ್ ವಿಡಿಯೋ ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡ್ಬೋದು. ಇವರು ಮೂಲ ಶ್ರೀರಂಗಪಟ್ಟಣದವರೇ. ಇವರು ಶ್ರೀರಂಗಪಟ್ಟಣದಲ್ಲೇ ಹುಟ್ಟಿ ಬೆಳೆದು ಇಲ್ಲಿನ ಈ ಪ್ರತಿಯೊಂದು ಕಲ್ಲಿಗೂ ಒಂದೊಂದು ಇತಿಹಾಸ ಇದೆ ಅಂತ ಇವರು ಹೇಳ್ತಾರೆ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಪ್ರೊಟೆಕ್ಷನಲ್ಲಿರುವಂಥ ಕೋಟೆ. ಇದು ಇಲ್ಲಿ ಹ್ಯಾಂಡೆಲ್ಡ್ ಕ್ಯಾಮ್ರಾಗೆ ಅಂದರೆ ಕೈಯಲ್ಲಿ ಹಿಡಿದಿರುವಂಥ ಕ್ಯಾಮ್ರಾಗೆ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇಲ್ಲ. ಫೋಟೋಗಾಗಲಿ ವಿಡಿಯೋಗಾಗಲಿ ರೆಸ್ಟ್ರಿಕ್ಷನ್ಸ್ ಇರೋದು ನೀವು ಸ್ಟ್ಯಾಂಡ್ ಉಪಯೋಗಿಸ್ಬೇಕಂದ್ರೆ ಅಂದರೆ ಟ್ರೈಪಾಡ್ ಉಪಯೋಗಿಸ್ಬೇಕಂದ್ರೆ ಅಥವಾ ಒಬ್ಬರು ಆ್ಯಕ್ಟರ್ ಉಪಯೋಗಿಸ್ಬೇಕಂದ್ರೆ ಆ್ಯಕ್ಟರ್ ಮತ್ತು ಟ್ರೈಪಾಡ್ಗೆ ಸ್ಪೆಷಲ್ ಪರ್ಮಿಷನ್ ASCಯಿಂದ ರಿಟರ್ನ್ ಪರ್ಮಿಷನ್ ತೊಗೊಬೇಕಾಗುತ್ತೆ. ಅಲ್ಲದಿದ್ದರೆ ನೀವು ಕೈಯಲ್ಲಿ ಹಿಡಿದಿರುವಂಥ ಕ್ಯಾಮ್ರಾ ಆಗಿದ್ದರೆ ಯಾವುದೇ ರೀತಿಯಾದ ಪರ್ಮಿಷನ್ ಬೇಕಾಗಿಲ್ಲ. ಇದು ASIದು ರೂಲ್ಸ್ ಪ್ರಕಾರ ನಾನಿದು ಹೇಳ್ತಾ ಇರೋದು. ಅಪ್ಪಿತಪ್ಪಿ ಯಾರಾದರೂ ನಿಮಗೆ ಫೋಟೋ ಅಥವಾ ವಿಡಿಯೋ ಹಿಡಿಯೋದಕ್ಕೆ ತಡೆದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ದಯವಿಟ್ಟು ಕಂಪ್ಲೇಂಟ್ ಮಾಡಬೇಕು. ಯಾಕಂದರೆ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರೇ ASI ಕೂಡ ಆ್ಯಕ್ಷನ್ ತೊಗೊಳಕ್ಕಾಗೋದು. ಕೆಲವರು ಹಣದ ಆಸೆಯಿಂದನೋ ಅಥವಾ ಬೇರೆ ಏನಾದರೂ ಆಸೆಯಿಂದ ನಮ್ಮನ್ನು ವಿಡಿಯೋ ಹಿಡಿಬಾರ್ದು ಅಂತ ಹೇಳ್ತಾರೆ. ಸೊ ಯಾವ ಇಮೇಲ್ ಐಡಿಗೆ ಕಂಪ್ಲೇಂಟ್ ಮಾಡ್ಬೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಕಂಪ್ಲೇಂಟ್ ಮಾಡಿ. ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ಕ್ಯಾಮ್ರಾಗೆ ರೆಸ್ಟ್ರಿಕ್ಷನ್ಸ್ ಇದೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಯಾವುದೇ ದೇವಸ್ಥಾನ ಇನ್ಕ್ಲೂಡ್ ಆಗಿಲ್ಲ. ನಾನು ಪರ್ಮಿಷನ್ ತೊಗೊಂಡು ದೇವಸ್ಥಾನಗಳ ವಿಡಿಯೋ ನಂತರ ಮಾಡ್ತೀನಿ. ಆದರೆ ಕೋಟೆ ಪರಿಸರಗಳಲ್ಲಿ ಈ ವಿಡಿಯೋದಲ್ಲಿ ಕವರ್ ಮಾಡಿರುವಂಥ ಎಲ್ಲ ಜಾಗಗಳಲ್ಲೂ ಕ್ಯಾಮ್ರಾ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರತಿದಿನ ಸೌಂಡ್ ಆ್ಯಂಡ್ ಲೈಟ್ ಶೋ ಅಂತಿದೆ. ಅದು ಇಂಗ್ಲೀಷಲ್ಲಿ 7 ಗಂಟೆಯಿಂದ 7:45ವರೆಗೆ ಇರುತ್ತೆ. ಕನ್ನಡದಲ್ಲಿ 8 ಗಂಟೆಯಿಂದ 8:45ವರೆಗೆ ಇರುತ್ತೆ. ಸೌಂಡ್ ಆ್ಯಂಡ್ ಲೈಟ್ ಶೋಗೆ ಎಂಟ್ರಿ ಫೀಸು 75 ರೂಪಾಯಿ ಒಬ್ಬರಿಗೆ. ಈ ಸೌಂಡ್ ಆ್ಯಂಡ್ ಲೈಟ್ ಶೋದು ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡ್ಬೋದು. ಮದನ್ ರಾವ್ ಅವರ ಜೊತೆ ಶ್ರೀರಂಗಪಟ್ಟಣದ ಕೋಟೆ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಇವತ್ತೇನು ಶ್ರೀರಂಗಪಟ್ಟಣ ಕೋಟೆ ನೋಡ್ತಾ ಇದ್ರೆ ಇದು ಬಿದಕೋಟೆ ಗಣಪತಿ. ಈ ಶ್ರೀರಂಗಪಟ್ಟಣದ ಕೋಟೆ ವಿಜಯನಗರದ ಅರಸರು ನಿರ್ಮಾಣ ಮಾಡಿರುವಂಥದ್ದು. ಇದು ಕೋಟೆ ಗಲ್ಲಿಗೆ ಅಂಟುಕೊಂಡ ಹಾಗೆ ಇದೆ ಈ ಗಣಪತಿ. ಮತ್ತು ಈ ಗಣಪತಿಗೆ ಬಿದಕೋಟೆ ಅಂತ ಹೆಸರು ಬರೋ ಕಾರಣ ಕೋಟೆ ಕಟ್ಟಬೇಕಾರೆಲ್ಲ ಬೀಳ್ತಾ ಇರುತ್ತೆ ಕೋಟೆ. ಆ ಕಾರಣಕ್ಕೆ ಏನು ಮಾಡ್ತಾರೆ, ಮೊದಲನೇದಾಗಿ ಗಣಪತಿನ ಕೋಟೆ ಕಲ್ಲಿಗೆ ನಿರ್ಮಾಣ ಮಾಡ್ತಾರೆ. ಕೋಟೆ ಕಲ್ಲಿಗೆ ಅಂಟ್ಕೊಂಡಿರೋಗೆ ಒಂದು ಗಣಪತಿ ನಿರ್ಮಾಣ ಮಾಡ್ತಾರೆ. ಈ ಥರ ಶ್ರೀರಂಗಪಟ್ಟಣ ಕೋಟೆ ಸುತ್ತ 8 ಕಡೆ ಅಷ್ಟದಿಕ್ಕುಗಳಲ್ಲೂ ಆಂಜನೇಯ ಗಣಪತಿ ಹಾಗೆ ಕೋಟೆಗಳಿಗೆ ಅಂಟಿರೋ ಹಾಗೆಯೇ ಗಣಪತಿ ಆಂಜನೇಯ ಎಲ್ಲ ಕಡೆನೂ ಇದೆ. 8 ಕಡೆನೂ ಇದೆ. 8 ಗಣಪತಿನೂ ಇವಾಗ ನೋಡೋಕ್ಕಾಗತ್ತೆ ನಮಗೆ. ಕೆಲವೊಂದನ್ನ ನೋಡ್ಬೋದು, ಕೆಲವೊಂದು ಹೋಗೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಸ್ವಲ್ಪ ದುರ್ಗಮವಾಗಿದೆ ಹಾದಿ. ಇದೇನಾಗುತ್ತೆ, ಕೆಲವೊಂದನ್ನ ಇಲ್ಲಿ ನೋಡ್ಬೋದು, ವಾಟರ್ ಗೇಟಲ್ಲಿ ನೋಡ್ಬೋದು, ಆನಂತರ ಶಂಭುಲಿಂಗಯ್ಯನ ಕಟ್ಟೆಯಲ್ಲಿ ನೋಡ್ಬೋದು. ಡೆಲ್ಲಿ ಗೇಟ್ ಅಂತಿದೆ, ಚಿಕ್ಕ ದೇವರಾಜ ಒಡೆಯರ್ ಕಟ್ಟಿಸಿರುವಂಥದ್ದು, ಅಲ್ಲಿ ನೋಡ್ಬೋದು. ಕಾಲಾನಂತರದಲ್ಲಿ ಈ ಕೋಟೆನ ಮರು ನಿರ್ಮಾಣ ಮತ್ತು ರಿಪೇರ್ ಮಾಡೋದ್ರಲ್ಲಿ ಕಡೆಯದಾಗಿ ಟಿಪ್ಪು ಸುಲ್ತಾನು ರಿಪೇರ್ ಮಾಡಿ ಈ ಥರ ಸುಸ್ಥಿತಿನಲ್ಲಿ ರಾಷ್ಟ್ರಕ್ಕೆ ತಗೊಂಡಿದ್ದು ಟಿಪ್ಪು ಸುಲ್ತಾನು. ಕೊನೆಯದಾಗಿ ಫ್ರೆಂಚ್ ಆರ್ಕಿಟೆಕ್ಟ್, ಫ್ರೆಂಚ್ ಇಂಜಿನಿಯರ್ಸ್ಗಳ ಸಹಾಯ ತಗೊಂಡು ಆ ಕೋಟೆ ಮೇಲ್ಭಾಗದಲ್ಲಿ ಒಂದು ಹೋಲಲ್ಲಿ 4 ಕಡೆ ಗುಂಡು ಹೊಡೆಯೋ ಥರ ಅದು ಆರ್ಕಿಟೆಕ್ಟ್ ಮಾಡಿದ್ದಾರೆ. ಇಲ್ಲಿ ಕೆಲವು ಕಡೆ ನೋಡ್ಬೋದು ನೀವು. ಇಲ್ಲಿ ತೂತುಗಳು ಕಾಣಿಸ್ತಿದೆ ನೋಡಿ, ಅಲ್ಲೊಂದು ಅವೆಲ್ಲ ಎತ್ತರ ಮಾಡಿರೋದು ನೋಡಿ. ಕೋಟೆ ಕಲ್ಲುಗಳು ಅದ್ರ ಮೇಲ್ಗಡೆ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರೋಂಥದ್ದು. ಅದು ಲೇಟರ್ ಎಡಿಷನ್ನು. ಫ್ರೆಂಚರು ಟೆಕ್ನಿಕಲ್ಲಿ ಹೊರಗಡೆಯಿಂದ ಬರೋ ಶತ್ರುಗಳನ್ನ ದಾಳಿ ಮಾಡೋದಕ್ಕೆ ಒಂದು ತೂತಲ್ಲೇ 4 ಡಿವೈಡ್ ಆಗಿ 4 ಕಡೆ ರೈಫಲ್ ಶೂಟ್ ಮಾಡ್ಬೋದು. ಆ ಥರ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಇದು 4.5 ಕಿಲೋಮೀಟ್ರ್ ಸುತ್ತಳುತ್ತೆ ಕೋಟೆ ಇದು ಮಾಡಿರೋದು. ವಿಶೇಷ ಏನಪ್ಪ ಅಂದರೆ ವಿಜಯನಗರದವ್ರ ಕಾಲದಲ್ಲಿ ಕೈದಿಗಳಿಂದನೇ ನಿರ್ಮಾಣ ಮಾಡಿರ್ತಕ್ಕಂಥ ಕೋಟೆ ಇದು. ಕೈದಿಗಳಿಂದ ನಿರ್ಮಾಣ ಮಾಡಿದ್ರು. ಆವಾಗ ಶಿಕ್ಷೆ ಕೊಡಬೇಕಾದ್ರೆ ಮತ್ತು ಆಪೋಸಿಟ್ ಸೈನಿಕರವರ ಬಂದಿಯಾಗಿರ್ತಾರಲ್ಲ ಅಂಥವರಿಂದ ನಿರ್ಮಾಣ ಮಾಡಿದಂಥ ಕೋಟೆ ಇದು. ಮತ್ತು ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ಹೊಳೆ ಥರ ಹರಿತಾ ಇದೆಯಲ್ಲ, ಇದು ಕಂದಕ. ಆಗಿನ ಕಾಲದ ಕಂದಕ ಇಲ್ಲಿ ಹರಿತಾ ಇದೆಯಲ್ಲ. ಈಗ ಸ್ವಲ್ಪ ಮೋರಿನಿರೋ ಡ್ರೈನೇಜ್ ಎಲ್ಲ ಇಲ್ಲಿಂದ ಹರಿತಾ ಇದೆ. ಡ್ರೈನೇಜ್ ಮಿಕ್ಸ್ ಆಗುತ್ತೆ. ಇದು ಅಲ್ಲಿ ಹೋಗಿ ಮುಂದ್ಗಡೆ ಹೋಗಿ ಗಂಜಾಮೀನು ಮುಖಾಂತರ ಹೊರಟೋಗುತ್ತದು. ನಂತರ ಆ ಭಾಗದಲ್ಲಿ ಏನಿದೆ,
ಆ ಭಾಗದಲ್ಲಿ ಕಾವೇರಿ ನದಿ ಹರಿಯುತ್ತೆ. ಶ್ರೀರಂಗಪಟ್ಟಣ ಗೋಡೆ ಆ ಕಡೆ ಅಲ್ವಾ? ಆ ಕಡೆ ಒಟ್ಟು 2 ರೌಂಡ್ ವಾಟರ್ ಮೋಟ್ಸು ಅಂದರೆ ನೀರಿನ ಕಂದಕ, 3 ರೌಂಡ್ ಫೋರ್ಟ್ ವಾಲ್ಸ್ ಇದೆ. 3 ರೌಂಡ್ ಫೋರ್ಟ್ ವಾಲ್ಸು, 2 ರೌಂಡ್ ವಾಟರ್ ಮೋಟ್ಸು. ಇದರ ಮುಂಚೆ ಎಲ್ಲ ಇದರಲ್ಲಿ ಮೊಸಳೆ ಮತ್ತು ಹಾವುಗಳನ್ನ, ವಿಷಪೂರಿತ ಹಾವುಗಳನ್ನ ಸಾಕ್ತಾಯಿದ್ರು ಟಿಪ್ಪು ಕಾಲದಲ್ಲಿ. ಅಂದರೆ ಟಿಪ್ಪುಗೂ ಮುಂಚೆನೂ ಸಾಕ್ತಾಯಿದ್ರು, ಅಂದರೆ ವೈರಿಗಳು ಅಥವಾ ಶತ್ರುಗಳು ಎಂಟರ್ ಆಗದಿರೋ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇದೇನಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಚೆಕ್ ಪೋಸ್ಟ್. ಇದು ಚೆಕ್ ಪೋಸ್ಟ್ ಮೀನ್ಸ್ ಸೆಕ್ಯೂರಿಟಿ ಗಾರ್ಡ್ಸು ಇಲ್ಲಿ ನೋಡ್ಕೊಳ್ಳೋಂಥದ್ದಕ್ಕೆ. ನೋಡ್ಬೋದು ಇಲ್ಲಿಂದ ಮೆಟ್ಲು ಕೆಳಗಡೆ ನಾವು ಏಕಾಏಕಿ ಒಂದು 20 ಫೀಟ್ ಡೌನ್ ಇದೆ ಇದು. ಇಲ್ಲಿಂದ ಒಂದು ರಹಸ್ಯವಾದ ಒಂದು ಜೈಲಿದೆ ಅಲ್ಲಿ ಮುಂದೆ, ಅಂಡರ್ಗ್ರೌಂಡ್ ಜೈಲು. ಇದು ಗೊತ್ತೇ ಆಗೋದಿಲ್ಲ ನಿಮಗೆ. ಕೋಟೆ ಹೊರಭಾಗದಲ್ಲೇ ಜೈಲಿದೆ ಅನ್ನೋದು ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಕೋಟೆ ಹೊರಭಾಗದಲ್ಲಿ ಹೆಂಗೆ ಕೋಟೆ ಒಳಗಡೆನೇ ಜೈಲು ಇರುತ್ತಲ್ಲ ಅಂತ ಯೋಚನೆ ಮಾಡ್ಬೋದು. ಇದು ಕೋಟೆ ಹೊರಗಡೆನೇ ಜೈಲಿದೆ, ಯಾರಿಗೂ ಗೊತ್ತಾಗೋದಿಲ್ಲ. ದೋಂಡಿಯಾವಾಗ್ ಅಂತ ಬ್ರಿಟಿಷರ ಆಪೋಸಿಟ್ ಹೋರಾಡಿದಂಥ ವ್ಯಕ್ತಿ ಇಲ್ಲಿ ಬಂದಿಯಾಗಿರ್ತಾನೆ. ಯಾರು? ದೋಂಡಿಯಾವಾಗ್. ಅವನಿಲ್ಲಿ ಬಂದಿಯಾಗಿರ್ತಾನೆ. ಆನಂತರ ಅವನು ಸೆರೆವಾಸದಿಂದ ಬಿಡುಗಡೆಗೊಂಡು ಅವನು ತಿರ್ಗಾ ಹೋಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. ನೋಡ್ಬೋದು ಪಟ್ಟಣದ ಈಶಾನ್ಯ ಮೂಲೆಯಲ್ಲಿ ಇರತಕ್ಕಂಥದ್ದು ಇದು ಬಿದ್ಕೋಟೆ ಗಣಪತಿ. ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಮತ್ತು ಮೊದಲನೇ ಪೂಜೆ ಪಟ್ಟಣದಲ್ಲಿ ಈ ಗಣಪತಿಗೆ ಪ್ರತಿ ಸತಿ ಜನಗಳು ಮಾಡ್ತಾರೆ. ಪ್ರತಿ ವರ್ಷ ಗಣಪತಿ ಹಬ್ಬದಲ್ಲಿ ಭಾಳಷ್ಟು ಜನ ಸೇರ್ತಾರೆ ಇಲ್ಲಿ. ಪಟ್ಟಣಕ್ಕೆ ಈಶಾನ್ಯ ಮೂಲೆ, ಇಲ್ಲಿಂದನೇ ಕೋಟೆ ನಿರ್ಮಾಣ ಪ್ರಾರಂಭ ಆಗಿದ್ದು. ನಿಮಗೆ ಮುಂದೆ ಡಂಜನ್ ತೋರಿಸ್ತೀನಿ ಬರೀ. ಇಮಾನ್ಸ್ ಡಂಜನ್ ಅಂತ ಕರೀತಾರೆ ಅದನ್ನು. ಯಾಕೆಂದರೆ ಬ್ರಿಟಿಷ್ ಅಧಿಕಾರಿ ಇಮಾನ್ಸ್ ಅನ್ನೋನು ಅದನ್ನು ಡಿಸ್ಕವರ್ ಮಾಡ್ತಾನೆ. ಅದವರೆಗೂ ಗೊತ್ತೇ ಆಗಿರೋದಿಲ್ಲ. ಡಿಸ್ಕವರ್ ಮಾಡಿದ್ದಕ್ಕೆ ಅವ್ರ ಹೆಸರು ಇಟ್ಟಿರೋದು. ಮುಂಚೆ ಇಲ್ಲೊಂದು ಆರ್ಚ್ ಇತ್ತಂತೆ ಎಂಟ್ರೆನ್ಸ್ಗೋಸ್ಕರ. ಒಂದು 6 ತಿಂಗಳು ಮುಂಚೆ ವಿಡಿಯೋ ಮಾಡಿದಾಗ ಇಲ್ಲೇ ಆ ಆರ್ಚ್ ಒಂದು ಕಂಬ ನಿಂತಿತ್ತು. ಇವಾಗ ಕಂಬ ಕೂಡ ಇಲ್ಲ. ಇದು ಕಂದಕಾಲ ನಾವು ನಿಂತಿರೋ ಜಾಗ. ಫುಲ್ ಕಂದಕನೇ. ಆಮೇಲೆ ಅಲ್ಲಿ ಹೋಗೋದಕ್ಕೆ 2 ಕಿಂಡಿ ಥರ ಕಾಣಿಸ್ತಿದ್ದಾರೆ, ಬಾಕ್ಸ್ ಟೈಪ್. ಹೌದು, ಅಲ್ಲಿ ನೀರು ಹೋಗೋದಕ್ಕೆ, ಅಂದರೆ ಹೊಳೆಗೆ ತುಂಬಿದಂಥ ನೀರು ಹೊರಗಡೆ ಹೋಗೋದಕ್ಕೆ. ಇಲ್ಲೂ ಕೂಡ ನೀರು ಈಗಲೂ ನೋಡಿ ಕೆಲವು ವಸ್ತಿ ಹಿಡಿದಿದೆ. ಅಲ್ಲೊಂದು ಬಾವಿ ಇದೆ. ಬಾವಿ ಅಂದರೆ ಸಣ್ಣದಾಗಿ ಓಪನ್ ಕೊಳದ ಥರ ಬಾವಿ ಇದೆ. ಅಲ್ಲಿ ನೀರು ಉಕ್ಕುತ್ತೆ. ಉಕ್ಕಿದಾಗ ಏನಾಗುತ್ತೆ, ಈ ಥರ ನೋಡಿ ಹೋಗಿರೋಕ್ಕೆ ಈ ಥರ ಎಲ್ಲ ಬೆಳ್ಕೊಂಡೆಲ್ಲ ನಿಂತ್ಕೊಂಡುತ್ತೆ. ಇದು ಕಂದಕ ಆಗಿದ್ದ ಮುಂಚೆ. ಮತ್ತು ಈ ಕಡೆ ಸುರಂಗ ಭಾಗಗಳು ಇದೆ. ಇಲ್ಲಿ ಕಾವೇರಿ ನದಿ ಉಕ್ಕು ಹರಿದಾಗ ಕೋಟೆ ಅಡಿಯಿಂದನೇ ನೀರುಗಳೆಲ್ಲ ಬಂದಿರೋದುಂಟು. ಕೋಟೆ ಮೇಲ್ಭಾಗದಿಂದಲ್ಲ, ಕೋಟೆ ಅಡಿಯಿಂದನೇ ನೀರು ಬಂದಿರೋದು ಉಂಟು. ಈಗ ಆ ಕಡೆ ಹೋಗೋಣ ಬನ್ನಿ. ಕೋಟೆ ಮಣ್ಣು ಕುಸಿದು ಬಿದ್ದಿರೋಂಥದ್ದು ಕಾಣ್ಬೋದು ಇಲ್ಲಿ. ಅಲ್ಲಲ್ವಾ? ಅಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆ. ಅದೆಲ್ಲ ಟಿಪ್ಪು ಕಾಲದಲ್ಲಿ ನಿರ್ಮಾಣ ಆಗಿರೋಂಥ ನೋಡಿ ಕೋಟೆ ಕಲ್ಲುಗಳು. ಮತ್ತೆ ಅದ್ರ ಮೇಲೆ ಇಟ್ಟಿಗೆ ಮೇಲ್ಭಾಗದ ನಿರ್ಮಾಣ ನೋಡ್ಬೋದು ಇಲ್ಲಿ. ಹೌದೌದು, ಅಲ್ಲಿ ಕಲ್ಲುಗಳು ಟಿಪ್ಪು ಕಾಲದಲ್ಲಿ ಆಗಿರೋದ? ಹೌದು, ಟಿಪ್ಪು ಕಾಲದಲ್ಲ, ಅದಕ್ಕೆ ಮುಂಚೆನೇ ಆಗಿರೋದು. ವಿಜಯನಗರದ ವೈಸರಾಯ್ಸು ಮತ್ತು ಅವ್ರ ಲೆಫ್ಟಿನೆಂಟ್ಸ್ಗಳೆಲ್ಲ ಮಾಡಿರೋಂಥದ್ದು. ಮೇಲ್ಗಡೆ ಅಲ್ಲಿ ಒಂಥರ ಚಿಕ್ಕದು ಮಳಿಗೆ ಥರ ಮನೆ ಥರ ಇದೆ ಕಾಣಿಸ್ತಿದೆ. ಹೌದು ಹೌದು, ಅದು ಸೆಕ್ಯೂರಿಟಿ ಮ್ಯಾನ್ಗಳು ನಿಂತ್ಕೊಳ್ಳೋಕ್ಕೆ, ಎನಿಮಿ ವಾಚ್ ಟವರ್ ರೀತಿ ಇದು. ಓಕೆ. ನೋಡಿ ಅಗೇನ್ ಇಲ್ಲಿ ಇದು ಸೆಕ್ಯೂರಿಟಿ ಮ್ಯಾನ್ ನಿಂತ್ಕೊಳ್ಳೋಂಥ ಜಾಗ. ಅಂದರೆ ಒಳಗಡೆ ಇರ್ಬೋದು 3-4 ಜನ ನೋಡ್ಕೊಳ್ಳೋಂಗೆ. ಇದರ ಕೆಳಗಡೆನೆ ನೆಲಮಾಳಿಗೆಯ ಬಂದಿಖಾನೆ, ಇಮಾನ್ಸ್ ಡಂಜನ್ ಅಂತ. ಈ ಡಂಜನ್ ಇರೋ ವಿಷಯ ಟೂರಿಸ್ಟ್ಗೆಲ್ಲ ಗೊತ್ತೇ ಇಲ್ಲಲ್ಲ ಸರ್? ಸಾಮಾನ್ಯವಾಗಿ ಗೊತ್ತೇ ಇರೋದಿಲ್ಲ, ಬಟ್ ಒಂದು ಗೊತ್ತಿರೋರು ಭಾಳ ಕಮ್ಮಿ. ಗೊತ್ತಿರೋರು ಭಾಳ ಕಮ್ಮಿ. ನೋಡಿ ಇದು ಎಷ್ಟು ಹೈಟ್ ಇದೆ ನೋಡಿ. ನಾವು ಯಾರು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಹಿಂಗೆ ಹೈಟ್ ಇರೋರು. ಹೌದು. ಈಗ ಇಲ್ಲಿ ಕೆಲವೊಂದು ಕಲ್ಲುಗಳಿಲ್ಲ ಹಿಂಗೆ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ. ಆ ಥರ ಕಟ್ಟಾಕೋದಕ್ಕೆಲ್ಲ ಅದು ಹೆಂಗೆ ನಿಲ್ಲಿಸ್ತಾ ಇದೆ ಅಂದರೆ ಹಿಂಗೆ ನಿಂತ್ಕೋಬೇಕಿತ್ತು.
ಓಹೋ. ತತ್ತಿಗೆ ಇದು ಹಾಕ್ಬಿಟ್ಟು ಫುಲ್ ಬೆಂಡ್ ಆಗೋಗಿತ್ತು. 2 ಅವರ್ ಅವ್ರಿಗೆ ಫ್ರೀ ಸಿಗ್ತಾ ಇದ್ದದ್ದು. ಹಾಂ. ಸೊ ಇಡೀ ದಿನ ಹಂಗೆ ನಿಲ್ಲಿಸ್ತಾ ಇದ್ರು? ವರ್ಷಾನ್ಗಟ್ಲೆ ನಿಂತಿದ್ದಾರೆ ಕೈದಿಗಳ ಥರ. ಮತ್ತು ಡಂಜನಲ್ಲಿ ನಿಮಗೆ ಈಗಲೂ ಆ ಸ್ಲ್ಯಾಬ್ಸ್ಗಳಿದೆ, ಸ್ಟೋನ್ ಸ್ಲ್ಯಾಬ್ಸು, ಅಲ್ಲಿ ಹೋಲ್ಗಳಿದೆ. ಆ ಹೋಲ್ಗೆ ಹಾಕಿ ಹಿಂಗೆ ನಿಲ್ಲಿಸ್ತಾ ಇದ್ರು. ಎಂಥದ್ದು ಅಂದರೆ ಎದೆ ಮಟ್ಟ ನೀರಲ್ಲಿ ನಿಲ್ಲಿಸಿ ಅವ್ರಿಗೆ ಶಿಕ್ಷೆ ಆ ಥರ ಇರ್ತಿತ್ತು. ಕಠಿಣ ಶಿಕ್ಷೆ. ಕಠಿಣ ಶಿಕ್ಷೆ ನೋಡಿ. ನಿಮಗೆ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ನಿಲ್ಸಿರೋ ಒಂದು ಲೆಂತಲ್ಲೂ ಗೊತ್ತಾಗುತ್ತೆ ನಿಮಗೆ. ಹೌದು. ಫಿರಂಗಿ ಕೂಡ ಇದೆ ನೋಡಿ. ಮಾತಾಡೋದು ಎಕೋ ಹೊಡೆಯುತ್ತೆ. ಹೌದು. ಸರ್ ನೋಡಿ, ಇಲ್ಲೇ ಇದೇ ನಾನು ಹೇಳಿದ್ನಲ್ಲ, ಹೌದು, ಒಂದು ಕೊಳದ ಥರ ಇದೆ ಅಂತ. ನೀರು ಉಕ್ಕಿ ಹರಿದೆ ನೋಡಿ ಎಲ್ಲ ಕಡೆನೂ. ಈಗ ಅದು ಕೊಳ ಅದಲ್ವಾ? ಇಲ್ಲೇ ಫಸ್ಟ್ ಒನ್ ಈ ಕಲ್ಗಳಿಂದ ಈ ಕಡೆ ಇರೋದೇನೆ, ಆ ಕಡೆ ಹರ್ಕೊಂಡು ಹೋಗಿರೋದು. ಕಲ್ಲು ಈ ಕಡೆ ಇರೋದು ಕೊಳ. ಹೌದು, ಆ ಕಡೆ ಹರ್ಕೊಂಡು ಹೋಗಿರೋದಲ್ಲ. ಕೊಳ ಅನ್ನೋ ಇದೆ ಅನ್ನೋದೊಂದು ಪುರಾವೆನೇ ಇಲ್ಲ ಇಲ್ಲಿ. ಹೌದು. ಇದು ನಾರ್ತ್ ಈಸ್ಟ್ ಭಾಗ, ಯಾವುದು ಕಾವೇರಿ ನದಿಗೆ ಮತ್ತು ಕೋಟೆಗೆ. ನೀವು ಇಲ್ಲಿಂದ ಒಂದು ವ್ಯೂ ನೋಡ್ಬೋದು. ವೆಲ್ಲೆಸ್ಲಿ ಬ್ರಿಡ್ಜ್ ಇದು 1800 ನಿರ್ಮಾಣ ಆದಂಥ ವೆಲ್ಲೆಸ್ಲಿ ಬ್ರಿಡ್ಜು. ಟಿಪ್ಪು ಸತ್ತ ನಂತರ ಟಿಪ್ಪು ಡೆತ್ತು 1799 ಆಗುತ್ತೆ. ಅವ್ರು ಸತ್ತ ನಂತರ ವೆಲ್ಲೆಸ್ಲಿ ಬ್ರಿಡ್ಜ್ನ ವೆಲ್ಲೆಸ್ಲಿ ಕಟ್ಟಿಸ್ತಾರೆ 1800 ಎಲ್ಲ ಸಂಪೂರ್ಣ ಕಲ್ಲುಗಳಲ್ಲೇ ಕಟ್ಸಿರೋಂಥದ್ದು. ಮಳವಳ್ಳಿ ಹತ್ರ ಒಂದು ವೆಲ್ಲೆಸ್ಲಿ ಬ್ರಿಡ್ಜ್ ಬಿದ್ದೈತೆ ಹೋಗುತ್ತೆ. ಹೌದು, ಅದು ಕೂಡ ವೆಲ್ಲೆಸ್ಲಿನೇ ಕಟ್ಸಿದ್ದು. ಎರಡೂ ಒಂದೇ ಟೈಮಲ್ಲಿ ನಿರ್ಮಾಣ ಆಗಿದ್ದು. ಬಟ್ ಇದು ಇನ್ನೂ ಗಟ್ಟಿಯಾಗಿ ಉಳ್ಕೊಂಡಿದೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಕಂಚಕದ ಒಂದು ಮೇಲ್ಭಾಗದಿಂದ ನೋಡ್ಬೋದು ನೀವು ನೋಡಿ. ಹೌದು. ಹಾಂ. ಎಷ್ಟು ಸುಮಾರು ಒಂದು 45ರಿಂದ 50 ಅಡಿ ಲೆಂತ್ ಇದೆ ಕೆಳಗಡೆ ನೋಡಿ. ನೀರು ಹರ್ಕೊಂಡು ಅಲ್ಲಿಗೆ ಜಾಯ್ನ್ ಆಗುತ್ತೆ ಕಾವೇರಿ ಹೊಳೆಗೆ. ಏನು ಉಳಿದಂತೆ ನೀವು ಅಲ್ಲಿ ನೋಡ್ಬೋದು, ಅಲ್ಲಿಂದ ನೋಡ್ಬೋದು ನೋಡಿ. ಅಲ್ಲಿ ಕರಿಘಟ್ಟ ಇದೆ. ಅದು ಕರಿಘಟ್ಟ. ಈ ಕಡೆ ನೋಡಿದ್ರೆ ಗಂಜಾಮ್. ಇದು ಉತ್ತರ ಭಾಗದ ಕಾವೇರಿ. ಉತ್ತರ ಭಾಗ ಶ್ರೀರಂಗಪಟ್ಟಣ ನ್ಯಾಚುರಲಿ ಐಲ್ಯಾಂಡು. ಸೌತ್ ಬ್ರಾಂಚ್, ನಾರ್ತ್ ಬ್ರಾಂಚ್ ಇದೆ. ಈಗ ನಾವು ನಾರ್ತ್ ಬ್ರಾಂಚಲ್ಲಿದ್ದೀವಿ. ಇಳ್ಕೊಂಡ್ಬಂದಿದ್ದೀವಿ ನೋಡಿ. ಇಲ್ಲೊಂದು ರಹಸ್ಯ ಪ್ರವೇಶ ದ್ವಾರ ಇದೆ. ಈ ಪ್ರವೇಶ ದ್ವಾರ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಅದು ಒಂಥರ ಜಿಗ್ ಜಾಗ್ ಥರ ಇದೆ. ಅದು ನೀವು ಕೋಟೆಯಿಂದ ಒಂದು 20 ಸೆಕೆಂಡಲ್ಲೇ ಈಚೆ ಹೋಗ್ಬೋದು, 20 ಸೆಕೆಂಡಲ್ಲೇ ಒಳಗೆ ಬರ್ಬೋದು. ಆ ರೀತಿಯ ರಹಸ್ಯವಾದ ದಾರಿ. ಬನ್ನಿ ತೋರಿಸ್ತೀವಿ. ಈಗ ನೋಡಿ, ಈ ಎಂಟ್ರೆನ್ಸ್ ನೋಡಿ ಇದೆ ಎರಡು. ಇದು ಬಿದ್ದಿರೋದಲ್ಲ, ಪಕ್ಕ ಎಂಟ್ರೆನ್ಸ್ ಇದು. ಹೌದು, ಗೊತ್ತೇ ಆಗೋದಿಲ್ಲ ನಿಮಗೆ. ಕೋಟೆ ಹೊರಭಾಗಿಂದ ನೋಡಿದ್ರೆ ಅಯ್ಯೋ ಕೋಟೆ ಎಷ್ಟು ಕಷ್ಟವಾಗಿದ್ದದ, ಒಳಗಡೆ ರೀಚ್ ಆಗೋಕ್ಕಾಗೋದಿಲ್ಲ ಅಂತ ಯೋಚನೆ ಬರುತ್ತೆ ಯಾವುದೇ ಶತ್ರುಗಾಗಲಿ. ಈಗ ಗೊತ್ತಿರೋರಿಗೆ ಮಾತ್ರ ಈ ಎಂಟ್ರೆನ್ಸ್ ಗೊತ್ತಾಗೋದು. ಇದು ವಾಟರ್ ಮೋಡ್ಸ್ಗೂ ಕನೆಕ್ಟ್ ಆಗುತ್ತೆ, ಕೋಟೆ ಹೊರಭಾಗಕ್ಕೆ ಹೋಗೋಕ್ಕೂ ಕನೆಕ್ಟ್ ಆಗುತ್ತೆ. ಇದು ಈ ಥರ ಎಲ್ಲೆಲ್ಲಿ ಇಟ್ಟಿಗೆಯಿಂದ ನಿರ್ಮಾಣ ಆಗಿದೆ ಅವೆಲ್ಲ ಟಿಪ್ಪು ಕಾಲದಲ್ಲಿ ನಿರ್ಮಾಣ ಆಗಿರೋದು. ಇವೆಲ್ಲ ವಿಜಯನಗರದವ್ರ ಕಾಲದಲ್ಲಿ ನಿರ್ಮಾಣ ಆಗಿರೋದು. ಮೇಲೆ ಆಗಿರೋ ಇಟ್ಟಿಗೆ ಪಾಠಗಳು ಟಿಪ್ಪು ಕಾಲದಲ್ಲಿ ಆಗಿರೋದು. ನೆಕ್ಸ್ಟ್ ಎಲ್ಲಿಗೆ ನಾವು ಇಲ್ಲಿಂದ ವಾಟರ್ ಗೇಟ್ ಅಂತ ಹೋಗ್ತೀವಿ. ಬನ್ನಿ, ವಾಟರ್ ಗೇಟ್. ಅದು ಮುಂಚೆ ಎಲ್ಲ ಪಟ್ಟಣದ ಒಳಗಡೆ ವಾಸಿಸ್ತಾ ಇದ್ದಂಥ ಜನಗಳು ನೀರನ್ನ ಅಲ್ಲಿಂದ ತರೋದು ಹೋಗೋದು ಮಾಡ್ತಾಯಿದ್ರು. ಆ ಜಾಗ ನೆಕ್ಸ್ಟ್ ಇದೇ ಲೈನಲ್ಲಿ ಬರುತ್ತೆ. ನಾರ್ತ್ ಪಾರ್ಟ್, ಅದು ಕೋಟೆಯ ಉತ್ತರ ಭಾಗ. ನೀವೇನಲ್ಲಿ ಕಲ್ಲಿನ ಚಪ್ಪಡಿ ಮೇಲೆ ನೋಡ್ಬೋದು, ದ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಹಿಯರ್ ಅಂತ. ಆ್ಯಕ್ಚುಲಿ ಒಂದು ಬಾಡಿ ಟ್ರೇಸ್ ಆಗಿದ್ದಿಲ್ಲಿ ಸಿಕ್ಕಿದ್ದಿಲ್ಲಲ್ಲ, ವಾಟರ್ ಗೇಟ್ ಮೇಲೆ ಸಿಕ್ಕಿದ್ದು ಟಿಪ್ಪು ಸುಲ್ತಾನ್. ಇಲ್ಲಿ ಟ್ರೇಸ್ ಮಾತ್ರ ಆಗಿದ್ದು. ಅದೇನು ಮಾಡಿದ್ದಾರೆ, ಇದು ರೀತಿ ಹಾಕಿದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಹಿಸ್ಟ್ರಿ ಯಾವತ್ತೂ ಸಂಪೂರ್ಣ ಸತ್ಯ ಅಲ್ಲ, ಅರ್ಧ ಸತ್ಯ ಅರ್ಧ ಮುಚ್ಚೋಗಿರುತ್ತೆ. ಮಾತ್ರ ಬಾಡಿ ಮಾತ್ರ ಟ್ರೇಸ್ ಆಗಿದ್ದು ಅಲ್ಲಿ ಸಿಕ್ಕಿದಲ್ಲಿ ಗುರ್ತಿಡ್ದಿದ್ದು ಇಲ್ಲಿ ಟಿಪ್ಪು ಶವ ಅಂತ ಗುರ್ತಿಡ್ದಿದ್ದೆ ಇಲ್ಲಿ ನೋಡಿ. ಇದು ಪಟ್ಟಣಕ್ಕೆ ಎಂಟ್ರಿ ಆಗೋಂಥ ಜಾಗ. ಈ ಒಂದು ರಸ್ತೆಗೆ ಬಂಡಿಕೇರಿ ಬೀದಿ ಅಂತ ಕರೀತಾರೆ. ಬಂಡಿಕೇರಿ ಬೀದಿ. ಬಂಡಿಕೇರಿ ಅಂದರೆ ಈ ಪಿರಂಗಿಗಳು
ಸೌತಿಂದ ನಾರ್ತ್ ಡೌನ್ ಇದೆ ನಮ್ಮ ಶ್ರೀರಂಗಪಟ್ಟಣ. ಒಂದೇ ನೇರದಲ್ಲಿ ತಗೊಬಂದು ನಿಲ್ಲಿಸ್ಕೋಬೋದು. ನೋಡಿ ಮೇಲ್ಗಡೆ ಹೋಗ್ಬೋದು, ಸ್ಥಳ ಇದೆ ಅಲ್ಲಿಂದ. ಫಿರಂಗಿನ ಅಲ್ಲೇ ನಿಲ್ಲಿಸಿ ಅಲ್ಲಿಂದನೇ ಉಡಾಯಿಸ್ಬೋದು ಫಿರಂಗಿ ಎನಿಮಿ ವಾಸ್ತವರಿಗೆ. ಈ ಥರ ಮೇಲ್ಗಡೆಯಿಂದ ಡೈರೆಕ್ಟಾಗಿ ಫಿರಂಗಿಗಳು ಬರ್ತಾ ಇದ್ದಂಥ ಜಾಗಗಳು. ಇದು ರ್ಯಾಂಪ್ ಪಾರ್ಟ್ ರೋಡ್ ಅಂತ. ಇದು ರ್ಯಾಂಪ್ ಪಾರ್ಟ್ ಅಂದರೆ ಸುತ್ತ ನಮ್ಮ ಈಗ ಹೆಂಗೆ ರಿಂಗ್ ರೋಡ್ ಮೈಸೂರಿನಲ್ಲಿದೆ, ಶ್ರೀರಂಗಪಟ್ಟಣಕ್ಕೆ ಒಂದು ರಿಂಗ್ ರೋಡ್ ಇದೆ. ಇದು ರ್ಯಾಂಪ್ ಪಾರ್ಟ್ ಅಂದರೆ ಈ ಪಥಸಂಚಲನ ಎಲ್ಲ ಆಗುತ್ತೆ ನೋಡಿ, ಆ ಥರದ ಜಾಗ. ಅಂದ್ರೆ ಅವಾಗಿಂದನೂ ಈ ರಸ್ತೆ ಇದು ಹಳೆ ರಸ್ತೆ. ಕೋಟೆ ಪ್ಲಾನ್ ಮಾಡಿದಾಗಲೇ ಇದು ಎಲ್ಲ ಇತ್ತು, ಎಲ್ಲ ಇತ್ತು. ಅವಾಗೆಲ್ಲ ರಾಜರು ಮತ್ತು ಅವರ ಅಫಿಷಿಯಲ್ಸು ಮಿನಿಸ್ಟರ್ಸ್ ಮಾತ್ರ ಒಳಗಡೆ ಇರ್ತಾಯಿದ್ರು ಕೋಟೆ ಒಳಗಡೆ. ಕೋಟೆ ಹೊರಭಾಗ ಗಂಜಾಮ್ನಲ್ಲಿ ಪಟ್ಟಣ ಇದ್ದಿದ್ದಂಥದ್ದು. ಟಿಪ್ಪುದು ಸ್ಮಾರಕ ಶ್ರೀರಂಗಪಟ್ಟಣದಲ್ಲೇ ಇದೆ. ಅದರದ್ದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇವಾಗ ವಾಟರ್ ಗೇಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದಲೇ ಬ್ರಿಟಿಷರು ಶ್ರೀರಂಗಪಟ್ಟಣ ಒಳ ನುಗ್ಗಿದ್ದು. ಮತ್ತು ಟಿಪ್ಪು ಸುಲ್ತಾನು ಯುದ್ಧ ಮಾಡಬೇಕಾದ್ರೆ ಇಲ್ಲಿಗೆ ಎಂಟ್ರಿ ಆಗಿಬಿಟ್ಟು ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೂ ಕೆಲವರು ರೆಕಾರ್ಡ್ಸ್ ಹೇಳೋ ಪ್ರಕಾರ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೂ ಇಲ್ಲಿ ಅಟ್ಯಾಕ್ ಮಾಡ್ತಾರೆ ಬ್ರಿಟಿಷರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟರು. ಹೌದು, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಮತ್ತು ಹೋರಾಡ್ತಾ ಸತ್ರು ಅನ್ನೋಂಥ ದಾಖಲೆಗಳೆಲ್ಲ ಇದೆ. ಇಲ್ಲಿ ಟಿಪ್ಪು ಸುಲ್ತಾನ್ಗೆ ಶೂಟ್ ಮಾಡ್ತಾರೆ ಕ್ಯಾಪ್ಟನ್ ಬೇರ್ಡ್ ವಿತ್ ದ ಹೆಲ್ಪ್ ಆಫ್ ಜನರಲ್ ಹ್ಯಾರಿಸು. ಶೂಟ್ ಮಾಡಿರೋದು ದಾಖಲೆ ಇದೆ. ಒಬ್ಬ ಸೈನಿಕನಿಗೆ ಈತ ಟಿಪ್ಪು ಸುಲ್ತಾನ್ ಅಂತ ಗೊತ್ತಿಲ್ಲದೇ ಇವನೇ ಮಾಮೂಲಿ ಸೈನಿಕ ಅನ್ನೋ ಥರದಲ್ಲಿ ಶೂಟ್ ಮಾಡ್ತಾನೆ ಅಂತ ದಾಖಲೆಗಳಿರುತ್ತೆ. ಬಟ್ ಅವನು ಇದರಿಂದನೇ ಹೊರಡಬೇಕಾದ್ರೆ, ಅರಮನೆಯಿಂದನೇ ಹೊರಡಬೇಕಾದ್ರೆ ಅವ್ನ ಹಿಂದ್ಗಡೆನೇ ಫಾಲೋ ಮಾಡ್ತಾ ಇರ್ತಾರೆ. ಇವನೇ ಟಿಪ್ಪು ಸುಲ್ತಾನ್ ಅಂತ ತೋರಿಸಿರ್ತಾರೆ. ಇದೆಲ್ಲ ಬೇರೆ ರೀತಿ ಕಥೆಗಳು ನಿಮ್ಗೆ ಹೇಳೋದಲ್ಲ, ಯಾವತ್ತೂ ಹಿಸ್ಟ್ರಿ ಅರ್ಧ ಸತ್ಯ ಅಂತ. ನೋಡಿ, ಎರಡು ಕಡೆ ಸಣ್ಣದಾದಂಥ ಕೊಠಡಿ ನೋಡ್ಬೋದು. ಆಗಿನ ಕಾಲದಲ್ಲೇ ಎಲ್ಲ ಕಡೆನೂ ರಕ್ಷಣೆ ಮಾಡೋದಕ್ಕೆ ಪಾಲಕರು ಇರ್ತಾಯಿದ್ರು. ಅಲ್ಲಿ ದ್ವಾರಪಾಲಕರು ಅಂತ ಹೇಳ್ತೀವಿ. ಎರಡೂ ಕಡೆ ನೋಡ್ಬೋದು. ನೋಡ್ಬೋದು. At the northern end of this archway fell Tipu Sultan, May 4th, 1799. Fell ಟಿಪ್ಪು ಸುಲ್ತಾನ್. ಅಲ್ಲೇನಿದೆ ನೋಡಿ ಸ್ಟೋನ್ ಸ್ಲ್ಯಾಬಲ್ಲಿ, ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಹಿಯರ್ ಅಂತಿದೆ. ಒಂದು ದಾಖಲೆ ಯಾವ ರೀತಿ ತೋರಿಸುತ್ತೆ, ಇನ್ನೊಂದು ದಾಖಲೆ ಕಾಣೋದೇ ಇಲ್ಲ. ಇದು ನಿಮ್ಗಿಲ್ಲೇ ನಿಮಗೆ ಉದಾಹರಣೆ ಸಿಕ್ತು. ಯಾವುದೋ ಒಂದು ದಾಖಲೆ ಎಲ್ಲರೂ ಕಣ್ಗೂ ಸ್ಪಷ್ಟವಾಗಿ ಕಾಣಿಸುತ್ತೆ, ಇದು ಭಾಳ ಮುಖ್ಯವಾದ ದಾಖಲೆ ಅಸ್ಪಷ್ಟವಾಗಿ ಕಾಣುತ್ತೆ. ಇದು ನಮ್ಮ ದೇಶದ ಇತಿಹಾಸ, ಕಾಣೋದೇ ಇಲ್ಲ ಅಷ್ಟು ಸ್ಪಷ್ಟವಾಗಿ. ನೋಡಿ, ಇಲ್ಲಿ ನೀವು ಆರ್ಚ್ ನೋಡ್ತಾ ಇದ್ದೀರಿ ನೋಡಿ. ಈ ಆರ್ಚ್ ಕಾಣಿಸ್ತಾ ಇದೆಯಾ? ಹೌದು. ಇದಕ್ಕೆ ಹೇಳೋದು ಕೀ ಸ್ಟೋನ್ಸ್ ಅಂತ. ನಿಮ್ಗೇನು ಬೇಕಾಗೋದಿಲ್ಲ, ಪಿಲ್ಲರ್ಸೇ ಬೇಕಾಗೋದಿಲ್ಲ. ಇದನ್ನೇ ನಿಮಗೆ ಮೈಸೂರು ಪ್ಯಾಲೇಸ್ನಲ್ಲಿ ತೋರಿಸ್ತೀನಿ. ಮೈಸೂರು ಪ್ಯಾಲೇಸ್ ಇದೇ ಥರ ಅಲ್ಲ, ಅಂದರೆ ಕೀ ಸ್ಟೋನ್ಸು ನಿಮ್ಮ ಜಾಯಿಂಟ್ಸ್ ಇಲ್ಲದೇ ನೀವು ಎಷ್ಟೇ ಭಾರ ಹಾಕಿ ಅದು ತಡ್ಕೊಂಡು ನಿಂತ್ಕೊಳ್ಳುತ್ತೆ. ಇದು ಈಗಿನ ಆಗಿನ ಕಾಲದಂಥ ಟೆಕ್ನಿಕ್ಸು. ಮತ್ತು ಇಲ್ಲಿ ಬಾಗಿಲುಗಳು ನೋಡ್ತಿದ್ರಲ್ಲ, ಇದನ್ನು ಒಂದ್ಸತಿ ನೀವು ಮುಟ್ಟುಬಿಡಿ, ಟಿಪ್ಪು ಕಾಲದ ಒಂದು ಪರಿಕರಣ ನನಗೆ ಮುಟ್ಟಿದಂಗೆ ಆಗುತ್ತೆ. ಇದು ಅವ್ರ ಕಾಲಕ್ಕೆ ಸಂಬಂಧಪಟ್ಟಿದ್ದೆ ನೋಡಿ. ಇಲ್ಲೆಲ್ಲ ಕಬ್ಬಿಣದ ಚೂಪಾಗಿರೋಂಥ ಇದು ನೋಡ್ಬೋದು. ಇದು ಏನಕ್ಕೆ ಹಾಕ್ತಾಯಿದ್ರು ಅಂದರೆ, ಈ ಕೋಟೆ ಬಾಗಿಲು ಹಾಕಿದ ತಕ್ಷಣ ಆನೆ ಕೈಯಲ್ಲಿ ತಳಿಸ್ತಾಯಿದ್ರು. ಆನೆ ಗುದ್ದಿದ್ರೆ ಅದಕ್ಕೆ ಆಗಲಿ ಅಂತ ಮಾಡಿಸಿದ್ರು. ಓಹೋ, ಆ ಥರ ನೋಡಿ. ಇದು ಹಳೆ ಕಾಲದ ಬಾಗಿಲು ಈಗಲೂ ಹಂಗೆ ಇದೆ. ಸದ್ಯ ಸುಸ್ಥಿತಿಲಿ ಕೋಟೆ ಇದಾದರೂ ಕೋಟೆ ಬಾಗಿಲು ಸುಸ್ಥಿತಿಲಿದೆ. ಆ್ಯಕ್ಚುಲಿ ನೀವು ದರ್ಯಾದೌಲತ್ ಬಾಗ್ ಅಲ್ಲಿ ನೀವು ಒಂದು ಹಳೆ ಕಾಲದ ಪೆನ್ಸಿಲ್ ಸ್ಕೆಚ್ ಇದೆ. ಆ ಪೆನ್ಸಿಲ್ ಸ್ಕೆಚಲ್ಲಿ ಟಿಪ್ಪು ಸುಲ್ತಾನ್ ಬಾಡಿ ಇಲ್ಲೇ ಬಿದ್ದಿದ್ದು ಅನ್ನೋದು ಒಂದು ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಇವನು ಕತ್ತಿನಲ್ಲಿ ಬೀಸ್ತಾ ಇರೋದು, ಇನ್ನೊಬ್ಬ ಶೂಟ್ ಮಾಡ್ತಾ ಇರೋದು, ಅಲ್ಲೇ ಪೇಂಟಿಂಗ್ ಇದೆ. ಇದೇ ಆರ್ಚು, ಇಲ್ಲೇ ಅವ್ನು ಬಿದ್ದು ಸತ್ತಿದ್ದು. ಆಮೇಲೆ ಅವನು ಅವ್ನ ಬಾಡಿ ಇದೇನಂತ ಹುಡುಕ್ತಾ ಅಲ್ಲಿ ಹುಡುಕಿ ಇದೇನ ಅದು ಕತ್ಲಾಗಿ ಹೋಗಿತ್ತು ಅವತ್ತಿನ ದಿನ. ಟಿಪ್ಪು ಸುಲ್ತಾನ್ ಏನಪ್ಪ ಅಂದರೆ, ಮತ್ತಿನ್ನೊಂದು ದುರಾದೃಷ್ಟ, ಅವತ್ತು ಯುದ್ಧ ಆಗಿ ಸಂಜೆಗೆ ಮಳೆ ಬೀಳುತ್ತೆ. ಅವತ್ತು ಸ್ವಾತಿ ಮಳೆ ಅಂತ ಬೀಳುತ್ತೆ ಅವತ್ತೊಂದು ದಿನ. ಅದು May 4th, 1799 ಯುದ್ಧ ಆಗೋದು. ಆ ಯುದ್ಧ ಆದಾಗ May 4th ನೀವು ನೆನಪಿಸ್ಕೊಳ್ಳಿ. ಅವಾಗ ಬೇಸಿಗೆಗಾಲ. ಆ ಬೇಸಿಗೆಗಾಲದಲ್ಲಿ ನೀರೇ ಇರ್ತಾರಲ್ಲ, ಅಣೆಕಟ್ಟು. ಈಗಲಾದರೂ ಅಣೆಕಟ್ಟಿದೆ, ಆವಾಗ ಅಣೆಕಟ್ಟು ಇಲ್ಲ, ಫುಲ್ ಡ್ರೈ ಸೀಸನ್. ನಡ್ಕೊಂಡೇ ಬಂದ್ಬಿಡ್ಬೋದು.
ಆ ಭಾಗದಿಂದ ಈ ಭಾಗಕ್ಕೆ ನಡ್ಕೊಂಡೇ ಬಂದ್ಬಿಡ್ಬೋದು. ಬ್ರಿಟಿಷರು ಆ ಮೂಲಕ ಎಂಟ್ರಿ ತಗೋತಾರೆ. ಎಂಟ್ರಿ ತಗೊಂಡು ಸೀಕ್ರೆಟ್ ಪ್ಯಾಸೇಜ್ ಇವೆಲ್ಲ ಅವಾಗ ಟಿಪ್ಪು ಜೊತೆಲಿ ಇದ್ದಂಥ ಒಳಗಡೆ ಇದ್ದಂಥ ಕೆಲವರು ಕೈ ಕೊಡ್ತಾರೆ. ಅವಾಗ ಏನಾಗುತ್ತೆ, ಟಿಪ್ಪುಗೆ ಸೋಲಾಗುತ್ತೆ. ಟಿಪ್ಪು ಊಟ ಮಧ್ಯಾಹ್ನ ಊಟಕ್ಕೆ ಕೂತಾಗ ಕೈ ತೊಳಿಬೇಕಾದ್ರೆ ಆ ಊಟ ಬಿಟ್ಬಿಟ್ಟೇ ಅರ್ಧಕ್ಕೆ ಕೈ ತೊಳೆದೇ ಬಂದ್ಬಿಡ್ತಾನೆ. ಮನೆಯವರು ಬೇಡ ಅಂತ ಹೇಳಿರ್ತಾರೆ. ಕೆಲವು ಆಸ್ಟ್ರಾಲಜರ್ಸು ಅಂದರೆ ನಮ್ಮ ಜ್ಯೋತಿಷಿಗಳು ಹೇಳಿರ್ತಾರಂತೆ ಅವನಿಗೆ, ನಿನಗೆ ಪ್ರಾಣಾಪಾಯ ಇದೆ, ಇವತ್ತು ಹೀಗಿರೋ, ಈಚೆ ಎಲ್ಲೂ ಹೋಗಬೇಡ ಅಂತ ಇಂತಿಷ್ಟು ದಿನ ಅವನಿಗೆ ಇದಾಕಿರ್ತಾರೆ. ಆದರೂ ಆತ ಹೋರಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ಸಾವನ್ನಪ್ತಾನೆ. ಆವಾಗ ಅವನು ಪೂಜೆನೂ ಮಾಡಿಸಿರ್ತಾನೆ. 200 ಮೇಕೆಗಳನ್ನ, ಕಪ್ಪು ಮೇಕೆಗಳನ್ನ ದಾನ ಮಾಡಿಸಿರ್ತಾನೆ. ಇರ್ತಾವಲ್ಲ ಈ ಪೂಜೆ ಪುರಸ್ಕಾರಗಳು, ನಮ್ಮ ಹಿಂದೂ ಧರ್ಮದ ಪ್ರಕಾರನೇ ಪೂಜೆ ಮಾಡಿಸಿರ್ತಾನೆ. ಅಂದರೆ ಅಸ್ಟ್ರಾಲಜಿನ ನಂಬ್ತಾ ಇದ್ರು. ಹೌದು, ನಮ್ಮ ಹಿಂದೂ ಅಸ್ಟ್ರಾಲಜರ್ಸ್ನ ನಂಬ್ತಾ ಇದ್ರು. ಅದು ನಾ ಅದೇ ಹೇಳಿದ್ನಲ್ಲ, ಹಿಸ್ಟ್ರಿನಲ್ಲಿ ಇವೆಲ್ಲ ದಾಖಲಾಗೇ ಇಲ್ಲ. ಆಮೇಲೆ ಪೂರ್ಣಯ್ಯನವರು ಹೇಳಿರ್ತಾರೆ, ಹೋಗ್ಬಿಡಿ ಸಂಧಾನನೇ ಬೆಸ್ಟ್ ಅಂತ ಹೇಳಿದ್ರು ಟಿಪ್ಪು ಸುಲ್ತಾನ್ ಒಪ್ಪಿರೋದಿಲ್ಲ. ಟಿಪ್ಪು ಸುಲ್ತಾನು ಸಾಯೋದಕ್ಕೆ ಕಾರಣನೂ ಕೂಡ 14 ಜನ ಪಾಳೆಗಾರನ ಒಟ್ಟಿಗೆನೇ ಪಿರಂಗಿನಲ್ಲಿ ಉಡಾಯಿಸ್ಬಿಟ್ಟಿರ್ತಾನೆ. ಯಾರು? ಟಿಪ್ಪು. ಆ 14 ಜನ ಇವರು ಬ್ರಿಟಿಷರ ಜೊತೆ ಲೆಟರ್ ಕರೆಸ್ಪಾಂಡೆನ್ಸಲ್ಲಿ ಇರ್ತಾರೆ ಅನ್ನೋ ಡೌಟಲ್ಲಿ, ಮತ್ತು ಕೆಲವು ಇದ್ದರೂ ಕೂಡ ದರ್ಯಾದೌಲತ್ತಲ್ಲಿ ಪಿರಂಗಿ ಕಟ್ಟಿ ಉಡಾಯಿಸೋದು ಪಿರಂಗಿಗೆ. ಅವರು 14 ಜನನೂ ಕೇಳ್ಕೊತಾರೆ, ನೀವು ಇದೊಂದು ಸತಿ ಕ್ಷಮಾಪಣೆ ಕೊಡಿ, ನಾವು ನಿಮಗೆ ನೆಕ್ಸ್ಟು ಇದ್ದದನ್ನು ಜಯ ತಂದು ಕೊಡ್ತೀವಿ. ಅಂದರೆ 14 ಜನ ಬ್ರಿಟಿಷ್ ಜೊತೆ ಸೇರ್ಕೊಂಡಿದ್ರು ಅಂತನಾ? ಸೇರ್ಕೊಂಡಿದ್ರು ಅಂತ ಡೌಟು. ಮತ್ತೆ ಕೆಲವರು ಸೇರ್ಕೊಂಡಿದ್ರು. ಅವ್ರನ್ನೇನು ಮಾಡ್ತಾನೆ, ಈ ಪಿರಂಗಿ ಬಾಯಿಗೆ ಕಟ್ಟಿ ಉಡಿಸ್ ಮಾಡ್ತಾನೆ. ಒಬ್ಬ ಇತಿಹಾಸಕಾರ ಹೇಳೋದು, ಅವರ ಬಾಡಿ ಎಲ್ಲ ಮರಗಳೆಲ್ಲ ಇದೆಯಲ್ಲ ಅಲ್ಲೆಲ್ಲ ಛಿದ್ರವಾಗಿ ನೇತಾಡ್ತಿದ್ವಂತೆ. ಬಾಡಿ ಒಳಗಡೆ ಪಾರ್ಟ್ಸ್ ಏನಿರುತ್ತೆ ಅವೆಲ್ಲ. ಅವ್ರು 14 ಜನ ಏನಾದ್ರು ಸಪೋರ್ಟ್ ಮಾಡಿಬಿಟ್ಟಿದ್ರೆ ಟಿಪ್ಪು ಸುಲ್ತಾನ್ಗೆ, ಟಿಪ್ಪು ಸುಲ್ತಾನು ಸೋಲ್ತಾ ಇರಲಿಲ್ಲ. ಮತ್ತು ಟಿಪ್ಪು ಸುಲ್ತಾನ್ಗೆ ಸೋಲಿಸಬೇಕು ಅಂತ ದಿಢೀರಂತ ಯುದ್ಧ ಮಾಡಿದ್ರೆ ಅಂತಲ್ಲ, ಭಾಳಷ್ಟು ದಿನ ಕಾದು, ಈ ಮೀರ್ ಸಾದಿಕ್ ಇನ್ನು ಕೆಲವರೆಲ್ಲ ಕಾದು ಒಂದು ಅವ್ರು ಫೈನ್ ಡೇ, ಇವ್ರ ದುರಾದೃಷ್ಟದ ದಿನ ಮಾಡ್ತಾರೆ. ಶನಿವಾರದ ದಿನ ಅವರು ಟಿಪ್ಪು ಸುಲ್ತಾನ್ದು ಡೆತ್ ಆಗೋದು. ಅವರು ಸ್ವಲ್ಪ ಮುಂಗೋಪ ಮತ್ತು ಸ್ವಾಭಿಮಾನ ಜಾಸ್ತಿ ಇದ್ದಿದ್ದರಿಂದ ಅವರು ಸಂಧಾನಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಅದು 4th ಆಂಗ್ಲೋ ಮೈಸೂರು ವಾರ್ನಲ್ಲೇ ಇದಾಗೋದು. 3rd ಮೈಸೂರು ವಾರಲ್ಲಿ ಟಿಪ್ಪು ಸೋತ ನಂತರ ಮಕ್ಕಳನ್ನ ಒತ್ತೆ ಇಡ್ತಾನೆ. 3.3 crores ವಾರ್ ಇಂಡಮ್ನಿಟಿ ಅಂದ್ಬಿಟ್ಟು ಯುದ್ಧದಲ್ಲಿ ಅವ್ರದ್ದು ಲಾಸ್ ಆಗಿರುತ್ತೆ, ಅದನ್ನು ತುಂಬಿಕೊಡೋದಕ್ಕೆ ಇವರು ದುಡ್ಡು ಕಟ್ಕೊಡ್ಬೇಕಾಗುತ್ತೆ ಟಿಪ್ಪು ಸುಲ್ತಾನ್. ಆ ಹಣ ಇಲ್ಲದೇ ಮಕ್ಕಳನ್ನ ಒತ್ತೆಯಾಳಗಿಟ್ಟು 2 ವರ್ಷ ಮದ್ರಾಸ್ನಲ್ಲಿ ಇಡಿಸಿರ್ತಾರೆ. ಆನಂತರ ಒತ್ತೆಯಾಳ ಎಲ್ಲ ಕೊಟ್ಟಾದಮೇಲೆ ವಾಪಸ್ಸು ಮಕ್ಕಳನ್ನ ಬಿಡಿಸ್ಕೊಬಂದು, ನಂತರ ಇವ್ರು ತಿರ್ಗಾ ಪರ್ಷಿಯಾಗೆ, ನೆಪೋಲಿಯನ್ಗೆ ನಮ್ಮ ಜೊತೆ ಬನ್ನಿ, ನಾವು ನಮ್ಮ ದೇಶನ ಆಳೋಣ, ಇವರನ್ನು ಬ್ರಿಟಿಷನ್ನ ಓಡಿಸೋಣ ಅಂತ ಎಲ್ಲ ಕಡೆನೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದಾಗ ಏನಾಗುತ್ತೆ, ಬ್ರಿಟಿಷ್ರಿಗೆ ಗೊತ್ತಾಗಲಾಗಿ ಅವರು ಅಟ್ಯಾಕ್ ಮಾಡ್ತಾರೆ. ಅವರು ನೋಡಿ, ಇಲ್ಲಿ ಹನುಮಂತನ ದೇವಸ್ಥಾನ ಇದೆ. ಹನುಮಂತನ ದೇವಸ್ಥಾನ ಈಗ ಕೆಲವರು ಇಲ್ಲಿರತಕ್ಕಂಥವ್ರನ್ನೇ ಖಾಸಗಿ ವ್ಯಕ್ತಿಗಳು ನೋಡ್ಕೊತಾ ಇದ್ದಾರೆ. ಇದು ಯಾವಾಗಲೂ ಕ್ಲೋಸ್ ಇರುತ್ತಾ? ಇಲ್ಲ, ಬೆಳಗ್ಗೆ ಹೊತ್ತು ಪೂಜೆಗೆ ನೋಡಿ ಅಲ್ಲಿ ದೀಪ ಉರಿತಾ ಇದೆ, ಪೂಜೆ ಮಾಡ್ಕೊಂಡು ಹೊರಟಾಗ್ತಾರೆ. ಇವಾಗ ನಾವು ಎಲ್ಲಿ ಹೋಗ್ತಾ ಇರೋದು? ನಾವು ಇದಕ್ಕೆ ಶುಕತೀರ್ಥ ಅಂತ ಕರೀತಾರೆ, ಮತ್ತು ವಾಟರ್ ಗೇಟ್ ಅಂತ ಹೇಳ್ತಾರೆ. ಈ ಹಳೆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಪೂರ್ವದಲ್ಲೇ ಇಲ್ಲಿ ನೀರಿನ ವ್ಯವಸ್ಥೆ ಇತ್ತು. ಈಗಲೂ ಸಹ ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ನೋಡಿ, ನಮ್ಮ ರಾಜರುಗಳು ಅವಾಗ ಮಾಡಿದಂಥ ಆಗಲೇ ಮಾಡಿದಂಥ ಸೇವೆ ಇನ್ನೂ ನಾವು ಉಪಯೋಗಿಸ್ತಾ ಇದ್ದೀವಿ ಸಾಮಾನ್ಯ ಜನ. ಇದು ಕೋಟೆ ಕೆಳಭಾಗದಲ್ಲೇ ಇದೆ. ಈಗ ನಾವು ಉತ್ತರ ಭಾಗದ ಕಾವೇರಿಗೆ ಬಂದಿದ್ದೀವಿ. ಕಾಸ್ಟ್ ಆಫ್ ಕಮ್ಮಿ ಆಗುತ್ತೆ, ಬರೀ 1 lakh ಪ್ರೊಡಕ್ಷನ್ ಮಾಡೋ ಬದಲು. ಸೂಪರ್ ಆಗಿದೆ ಕಣ, ಚೆನ್ನಾಗಿದೆ ನೋಡಲ್ಲ. ನಾವು ಅಲ್ಲಿ ಬಿತ್ಕೋಟೆ ಹತ್ರ ನೋಡೋದಿಲ್ಲ ಸರ್, ಇದು ಹೌದು ನೀರು ನೀರು ಕಂಟಿನ್ಯೂಷನ್ ಅಲ್ಲಿಂದ ಇದು. ನಾವಲ್ಲಿ ಬಿದ್ಕೋಟೆನಲ್ಲಿ ಕೋಟೆಗಳಿಗೆ ಅಂಟ್ಕೊಂಡಿರೋ ಗಣಪತಿ, ಹೌದು, ಭೂಚಿತ್ರದ ಗಣಪತಿ ನೋಡಿದ್ವಲ್ಲ, ಅದೇ ರೀತಿ ಕೋಟೆಗಳಿಗೆ ಇನ್ನೊಂದು ಅಂಟ್ಕೊಂಡಿರತಕ್ಕಂಥ ಗಣಪತಿ ನೋಡ್ಬೋದು. ಅದು ಕೋಟೆ ಗಲ್ಗೇನೆ
ಅಂಟಿರ ಅಂತ ನೋಡಿ, ಅದು ಕೋಟೆ ಗಲ್ಲೇನೆ ಅದು. ಹಾಂ ಹಾಂ. ಇದು ಕೂಡ ಕಂದಕನೇ ಇದೆ ನಿಮಗೆ. ಇದು ಕಂದಕ ಅಲ್ವಾ? ಹಾಂ. ಕೆಳಗಿಂದ ನೀರು ಹೋಗ್ತಾ ಇದೆ, ಇದೊಂದು ಬ್ರಿಡ್ಜ್ ಥರ. ನೋಡಿ, ಉತ್ತರ ಭಾಗದ ಇದು ಬರೋದು ಆ ಕಡೆ ಕಾವೇರಿ ನದಿ, ಅವೆಲ್ಲ ಕಾವೇರಿ ನದಿ. ಆ ಕಡೆ ಹೋಗ್ಲೇಬೇಕಾಯ್ತಾ? ತೊಳಿದಕ್ಕೆ ಯಾವುದೇ ಟೈಮಲ್ಲಿ ಏನೋ ಬಿದ್ದಿದ್ರೆ ನಾವೇನಪ್ಪ ಮಾಡೋದು, ಎಲ್ಲ ಹುಡುಕೊಡೋದು ಅಷ್ಟೇ ಅವರನ್ನು. ಈಗ ನಾವೇನು ನಿಂತಿದ್ದೀವಿ, ಈ ಸ್ಥಳ ಟಿಪ್ಪುವಿನ ಅರಮನೆ ಆಗಿತ್ತು. ಈ ಅರಮನೆ 4th ಆಂಗ್ಲೋ ಮೈಸೂರು ಆಮೇಲೆ ಟಿಪ್ಪು ಸುಲ್ತಾನನ್ನ ಸೋಲಿಸಿದ ನಂತರ ಬ್ರಿಟಿಷರು ಇಲ್ಲಿರ್ತಕ್ಕಂಥ ಪುಸ್ತಕ ಭಂಡಾರ, ಏನೇನು ಅಮೂಲ್ಯವಾದದ್ದೇನಿದೆ ಎಲ್ಲ ಕೊಂಡೊಯ್ತಾರೆ. ಎಲ್ಲಿಗೆ? ಇಂಗ್ಲೆಂಡ್ಗೆ. ಈಗಲೂ ಇಂಗ್ಲೆಂಡ್ನಲ್ಲಿ ಕೆಲವೊಂದು ಅವ್ರದ್ದೆಲ್ಲ ಮೆಟೀರಿಯಲ್ಸು ಮತ್ತು ಅವರ ಖಡ್ಗ ಮತ್ತು ಟಿಪ್ಪು ಸುಲ್ತಾನ್ ಲೈಬ್ರರಿಲಿ ಇರ್ತಕ್ಕಂಥ ಬುಕ್ನೆಲ್ಲನೂ ಅಲ್ಲೇ ಇಟ್ಟಿದ್ದಾರೆ ಈಗಲೂ. ನೋಡಿ, ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಇದು ನೋಡ್ಬೋದು. ಇದೇನಪ್ಪ ಅಂದರೆ ನೀರಿನ ವ್ಯವಸ್ಥೆ ಬರೋಕ್ಕೆ ಮಾಡ್ಕೊಂಡಿದ್ವಿ. ನೀರು ಬರೋದಕ್ಕೆ ಡೈರೆಕ್ಟಾಗಿ ನಾನು ನಿಮ್ಗೆ ಹೇಳಿದ್ನಲ್ಲ, ನೀರು ಡಿವೈಡ್ ಆದಾಗ ಒಳಗಡೆಯಿಂದ ಬರುತ್ತೆ ಅಂತ ಹೇಳಿದ್ನಲ್ಲ, ಶ್ರೀರಂಗಪಟ್ಟಣ ಒಳಗಡೆ ಎಲ್ಲ ಬಂದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿ ಇಲ್ಲಿಂದ ಬಿದ್ಕೋಟೆಗೆ ಹೋಗಿ ಅಲ್ಲಿಂದ ನದಿಗೆ ಸೇರ್ತಾಯಿತ್ತು. ಇದಿಷ್ಟು ನೋಡಿ, ಟಿಪ್ಪುಗೂ ಮುಂಚೆ ಶ್ರೀರಂಗರಾಯರು ಅಂತ ಏನಿದ್ರು, ಅಲ್ಮೇಲಮ್ಮ ಶಾಪ ಕೊಟ್ಲು ಮೈಸೂರು ಮಹಾರಾಜರಿಗೆ ಅಂತ ಕಥೆ ಎಲ್ಲ ಬರುತ್ತೆ ನೋಡಿ. ಹೌದು. ಆ ಅಲ್ಮೇಲಮ್ಮ ಶ್ರೀರಂಗರಾಯರು ಇಲ್ಲೇ ವಾಸ ಇದ್ದಿದ್ದು. ಇಲ್ಲೇ ವಾಸ ಇದ್ದಿದ್ದು. ಇದೇ ಅವರ ಅರಮನೆ. ಅವರ ಸತ್ತ ನಂತರ ಅಂದರೆ ಅವರು ಶ್ರೀರಂಗರಾಯರು ತೀರ್ಕೊಂಡ ನಂತರ ರಾಜ ಒಡೆಯರು ಇಲ್ಲಿಗೆ ಬಂದು ರಾಜ್ಯಭಾರ ಮಾಡ್ತಾರೆ. ರಾಜ ಒಡೆಯರು ಇಲ್ಲಿರ್ತಾರೆ. 1610 ದಸರಾ ಇಲ್ಲಿಂದನೇ ಪ್ರಾರಂಭ ಆಗೋದು, 1610. ಆ ನಂತರ ಅವರೆಲ್ಲ ತೀರೋದ್ಮೇಲೆ ಮತ್ತೆ ಟಿಪ್ಪು ಸುಲ್ತಾನ್ ಇಲ್ಲಿ ಆಕ್ಯುಪೈ ಮಾಡ್ಕೊತಾನೆ ಈ ಜಾಗನ. ಆ ನಂತರ ಟಿಪ್ಪು ಸುಲ್ತಾನ್ ಪತನ ಆಗೋವರೆಗೂ ಇದು ಅವನ ಅರಮನೆ ಆಗಿರುತ್ತೆ. ಆಮೇಲೆಲ್ಲ ಬ್ರಿಟಿಷರೆಲ್ಲ ಕೆಡು ಬಿಡ್ತಾರೆ. ನೋಡಿ, ಅದು ಉಳಿದಂಥ ಅವಶೇಷಗಳಿವು. ನೋಡಿ, ಒಂದು ಹಾಲು, ಅದೊಂದು ಪೀಠ, ಅಲ್ಲೊಂದು ಪೀಠ, ಇದು ಎಂಟ್ರೆನ್ಸು. ಈ ಕಡೆ ಬನ್ನಿ. ನೋಡಿ, ನಾವು ಎಷ್ಟು ನಿಂತಿದ್ದೀವಿ ನೋಡಿ. ಅಲ್ಲಿಂದ ಎಂಟ್ರೆನ್ಸು ಒಳಗಡೆ ಬರೋದಕ್ಕೆ. ಅದು ಮೇನ್ ಎಂಟ್ರೆನ್ಸ್. ಹೌದು. ಆ ಕಡೆ ಈ ಕಡೆ ನೋಡಿ ಆರ್ಚು. ಆಮೇಲೆ ಕೆಲವೊಂದೆಲ್ಲ ಮುಚ್ಚೋಗಿದೆ, ಸುರಂಗಗಳಿರೋ ಜಾಗಗಳು. ಬ್ರಿಟಿಷರು ಏನು ಮಾಡ್ತಾಯಿದ್ರು ಅಂದರೆ ಸುರಂಗದ ಭಾಗನೆಲ್ಲ ಮುಚ್ಚಾಕ್ಬಿಡ್ತಿದ್ರು. ಆ ಡೀಟೇಲ್ಸ್ ಎಲ್ಲ ಹೊರ ಜಗತ್ತಿಗೆ ಗೊತ್ತಾಗದೆ ಅಂದಾಗ ಅವ್ರು ಮೇಂಟೆನ್ಸ್ ಮಾಡ್ತಾಯಿದ್ರು. ಅಂದರೆ ಸುರಂಗಗಳಿತ್ತು, ಅಷ್ಟೊಂದು ಸುರಂಗಗಳಿತ್ತು. ಶ್ರೀರಂಗಪಟ್ಟಣ ಹೇಳ್ತಾ ಇರೋದು 1454 ನಿರ್ಮಾಣ ಆದಂಥ ಕೋಟೆಗಳು. ಕೋಟೆ ಇತ್ತು ಅಂದರೆ ರಕ್ಷಣೆ ಕೋಟೆ ಅಂದರೆ ಅದಕ್ಕೂ ಒಳಗಡೆ ರಹಸ್ಯವಾಗಿ ಒಂದು ಜಾಗ ಮಾಡ್ಕೊಳ್ತಾಯಿದ್ರು ಆಗಿನ ಕಾಲದ ರಾಜರು. ಮತ್ತು ನಾವೀಗ ಕೋಟೆ ಒಳಭಾಗದಲ್ಲಿದ್ದೀವಿ ನೋಡಿ. ಆ ಕಡೆ ಕಾವೇರಿ ನದಿಯ ಉತ್ತರ ಭಾಗ, ಕೆಳಗಡೆ ಕಂತಕ, ಅದರ ನಂತರ ಕಾವೇರಿ. ನಾವು ಕೋಟೆ ಒಳಭಾಗದಲ್ಲಿ ಫಸ್ಟ್ ಲೇಯರಲ್ಲೇ ಇದ್ದೀವಿ. ಮುಂಚೆ ಈ ಥರ ಮನೆಗಳೆಲ್ಲ ಏನೂ ಇರಲಿಲ್ಲ. ಇಲ್ಲೇನಿದ್ರು ಮಿಲ್ಟ್ರಿ ಮತ್ತು ಅಫಿಷಿಯಲ್ಸು, ಮಿನಿಸ್ಟರ್ಸು ಅಷ್ಟೇ ಇರ್ತಿದ್ರು. ಈ ಮಾಮೂಲಿ ನಾಗರಿಕರು ಗಂಜಾಮಲ್ಲಿ ವಾಸ ಮಾಡ್ತಾರೆ. ಗಂಜಾಮಲ್ಲಿ. ಇಲ್ಲಿ ನೋಡು, ಪೈಪ್ ಇದೆ. ಪೈಪಾ? ಹಾಂ. ಓ ಮೈ ಗಾಡ್. ಇದು GB ಹೊಳೆ ಅಂತ. ನೀವು GB ಅಂದರೆ ಏನು ಅಂತ ತಿಳ್ಕೊಬೋದು. ಗಿಡ್ಡಿ ಬಾಗಿಲು ಅಂತ. ಗಿಡ್ಡಿ ಬಾಗಿಲು, ಗಿಡ್ಡವಾಗಿರೋ ಬಾಗಿಲು. ಓಹೋ. ಅದು ಬ್ರಿಟಿಷರು ಅವ್ರಿಗೆ ಪ್ರೊನೌನ್ಸಿಯೇಷನ್ ಬರ್ದೇ GB ಗೇಟ್, GB ಹೊಳೆ, ಹೊಳೆ ಹೊಳೆ ಅಂತ ಮಾಡಿ GB ಹೊಳೆ ಅಂತಲೇ ಈಗಲೂ ಅದಕ್ಕೆ ಹೆಸರು. ಗಿಡ್ಡಿ ಬಾಗಿಲು ಅಂದರೆ ಯಾರಿಗೂ ಅರ್ಥ ಆಗಿರಲಿಲ್ಲ. ಅದು GB ಅಂತಲೇ ಅದಕ್ಕೆ ಕರಿಬೇಕು, GB ಹೊಳೆ.
ನೋಡಿ ಅಗೇನ್ ಇದು ಮೋಟ್, ಇದು ವಾಟರ್ ಮೋಟ್. ಹಾಂ ಹಾಂ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ನಾವು ಅಲ್ಲೇ ನೋಡಿದ್ವಲ್ಲ ವಾಟರ್ ಗೇಟಲ್ಲಿ, ಅದೇ. ಮತ್ತೆ ಇಲ್ಲಿ ಆಂಜನೇಯನ ದೇವಸ್ಥಾನ. ಆಂಜನೇಯ ದೇವಸ್ಥಾನ ಹೇಳಿದ್ರೆ ಆಗಲೇ ಕೋಟೆ ಭಾಗದಲ್ಲಿ 8 ಕಡೆ ಆಂಜನೇಯ ಗಣಪತಿ ಇರುತ್ತೆ ಅಂತ, ಅದರಲ್ಲಿ ಇದು ಒಂದು. ನೋಡಿ ಮತ್ತೆ ಕೋಟೆ ಸ್ವಲ್ಪ ಕೆಲವೊಂದೆಲ್ಲ ಪಾರ್ಟ್ ಬಿದ್ದೋಗಿರೋದು. ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಇನ್ನೊಂದು ಕಡೆಯಿಂದ ಎಂಟ್ರೆನ್ಸು. ಇಲ್ಲಿಂದನೇ ಎಂಟ್ರೆನ್ಸ್ ಇದೆ. ನೀವು ಆಗಲೇ ಕೇಳಿದ್ರಲ್ಲ ನೀರು ಈ ಕಡೆಯಿಂದ ಬರುತ್ತೆ ಅಂತ ಹೇಳಿದ್ನಲ್ಲ ನಿಮಗೆ, ವಾಟರ್ ಪ್ಯೂರಿಫಿಕೇಷನ್ ಇರೋದಲ್ಲ ಆ ಕಡೆ, ಅದು ರೈಲ್ವೆ ಸ್ಟೇಷನ್. ಅದು ರೈಲ್ವೆ ಸ್ಟೇಷನ್, ರೈಲ್ವೆ ಬ್ರಿಡ್ಜು ಸ್ಟೇಷನ್ ಆ ಕಡೆ ಬರುತ್ತೆ. ಆ ಕಡೆ ರಾಂಪುರದ ಭಾಗ, ಈ ಕಡೆ ಎಲ್ಲ ಜಮೀನುಗಳಿದ್ದಾವೆ. ಏಷ್ಯಾದಲ್ಲೇ ಸೆಕೆಂಡ್ ಸ್ಟ್ರಾಂಗೆಸ್ಟ್ ಫೋರ್ಟ್ ಅಂತ ಬ್ರಿಟಿಷ್ ಆರ್ಮಿ, ನಮ್ಮ ಇಂಡಿಯನ್ ಆರ್ಮಿ ಅಲ್ಲ, ಬ್ರಿಟಿಷ್ ಆರ್ಮಿನೇ ಹೇಳಿದೆ. ಒಂದು ಹೈದರಾಬಾದ್ ಗೋಲ್ಕೊಂಡ ಫೋರ್ಟ್, ಇನ್ನೊಂದು ಶ್ರೀರಂಗಪಟ್ಟಣ ಫೋರ್ಟ್. 2 ಇಂಡಿಯಾದಲ್ಲೇ ಇರೋದು. 2 ಇಂಡಿಯಾದಲ್ಲೇ ಸ್ಟ್ರಾಂಗೆಸ್ಟ್ ಶ್ರೀರಂಗಪಟ್ಟಣ ಏಷ್ಯಾದಲ್ಲಿ. ಕರ್ನಲ್ ಬೈಲಿ ಕಾರಾಗೃಹ ಹತ್ರ ಬಂದಿದ್ದೀವಿ. ಕರ್ನಲ್ ಬೈಲಿ ಯಾರಪ್ಪ ಅಂದರೆ ಅವರು ಬ್ರಿಟಿಷರ ಇವನು ಸೇನಾಪತಿ ಆಗಿರ್ತಾನೆ. ಆತ ಇಲ್ಲಿ ಮರಣ ಹೊಂತಾನೆ, ಅವನು ಕೈದಿ ಆಗಿದ್ದಾಗ. ಮರಣ ಹೊಂದಿದ್ದಕ್ಕೆ ಅವರ ಹೆಸರು ನೆನಪಿನಾರ್ಥವಾಗಿ ಅಲ್ಲಿ ಕಂಡುಹಿಡಿದಕ್ಕೋಸ್ಕರ ಇಮಾನ್ಸ್ ಡಿಂಜನ್ನು ಇಲ್ಲಿ ಒಬ್ಬ ಬ್ರಿಟಿಷ್ ಇವನು ಸೇನಾಪತಿ ಥರ ಇದ್ದವನು ಸಾಯ್ತಾನೆ. ಮರಣ ಹೊಂದಿದ ಟಿಪ್ಪುದಿಂದ. ಅದೇ ಅವನು ಕ್ಯಾಪ್ಚರ್ ಮಾಡಿದಾಗ್ಲೇ, ಕೈದಿ ಆಗಿದ್ದಾಗಲೇ ಅವನ್ನ ಸಾವಾಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಕರ್ನಲ್ ಬೈಲಿ ಡಂಜನ್ ಅಂದರೆ ನೆಲಮಾಳಿಗೆಯ ಬಂದಿಖಾನೆ ಅಂತ ಅಷ್ಟೇ. ನೆಲಮಾಳಿಗೆಯ ಬಂದಿಖಾನೆ. ನೋಡಿ ಇಲ್ಲಿ ಮತ್ತೊಂದು ಸ್ಲ್ಯಾಬಲ್ಲಿ ಡೀಟೇಲ್ ಹಾಕಿದ್ದಾರೆ ನೋಡಿ. ನೋಡಿ ಅಲ್ಲಿ 2 ಹೋಲ್ ಥರ ಕಾಣಿಸ್ತಿದೆಯಾ? ಹೌದು. ಅದನ್ನು ನೋಡ್ಕೊಳ್ಳಿ, ಒಳಗಡೆ ಬನ್ನಿ ಹೇಳ್ತೀನಿ. ಸ್ವಲ್ಪ ಇದು ತಲೆ ಹುಷಾರು. ನೋಡಿ ಇಲ್ಲಿ ಸ್ಟೋನ್ ಸ್ಲ್ಯಾಬ್ ಕಾಣುತ್ತೆ, ಇಲ್ಲಿ ಹೋಲ್ ಇದೆ ನೋಡಿ 2 ಕಡೆ. ಹೆಂಗೆ ಕಟ್ಟಾಗ್ತಾ ಇದ್ರು, ಹಿಂಗೆ ನಿಂತ್ಕೋಬೇಕಿತ್ತು, ಮಕ್ಕಳನ್ನೇ ನಿಂತ್ಕೋಬೇಕಿತ್ತು. ಎದೆ ಮಟ್ಟ ಫುಲ್ ನೀರು ಇರ್ತಾಯಿತ್ತು. 2 ಅವರ್ ಮಾತ್ರ ಫ್ರೀ ಇರ್ತಾಯಿತ್ತು ಅವ್ರಿಗೆ. ಆ ಥರ ಕಠಿಣ ಶಿಕ್ಷೆ. ಈ ಥರ ಎಷ್ಟಿದೆ ನೋಡಿ. ನೋಡಿ ಶುದ್ಧ ಕಬ್ಬಣದ್ದು ಪಿರಂಗಿ ಮೇಲ್ಗಡೆ ಇತ್ತು. ಆ 4th ಆಂಗ್ಲೋ ಮೈಸೂರು ವಾರಲ್ಲಿ ಅಟ್ಯಾಕ್ ಆದಾಗ ಅಲ್ಲಿಂದ ಹೊರಗಡೆ ಆರಿಸಿದಂಥ ಪಿರಂಗಿ ಇದರಿಂದ ಕೆಳಗಡೆ ಬಿದ್ದಂಥ ಇದು ನೋಡಿ, ಈ ಪಿರಂಗಿ ಮೇಲಿತ್ತು. ಅವರು ಯಾವಾಗ ಪಿರಂಗಿಯಿಂದ ದಾಳಿ ಮಾಡ್ತಾರೆ, ಈ ಪಿರಂಗಿ ಕೆಳಗಡೆ ಬಿತ್ತು. ಇಲ್ಲಿ ಸ್ವಲ್ಪ ಕೋಟೆ ಕಲ್ಲುಗಳದ್ದು ಚೇಂಜಸ್ ನೋಡ್ಬೋದು ನೋಡಿ. ಹೌದು. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಹೀಗೆ ಇದ್ದದ್ದು. ಹೀಗೆ ಬರಬೇಕಿತ್ತು ಎಂಟ್ರೆನ್ಸು. ಕಾಲಾನಂತರದಲ್ಲಿ ಟಿಪ್ಪು ಸಮಯದಲ್ಲಿ ಬದಲಾವಣೆ ಆಗುತ್ತೆ. ಹೀಗೆ ಬಂದು ಬರೋ ಥರದಲ್ಲಿ. ಇದು ನೋಡ್ಬೋದು, ಇದು ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ಯಾವುದು ಈ ಇತಿಹಾಸಗಳು ಯಾವುದು ಬುಕ್ಸಲ್ಲಿ ಸಿಗೋದಿಲ್ಲ ನಿಮಗೆ. ನಾನು ಭಾಳ ಸರಿಯಲ್ಲಿ ಬಂದಿದ್ದೀನಿ, ಇದು ಮಾತ್ರ ಗಮನಿಸಿಲ್ಲ. ಇವಾಗ ಶ್ರೀರಂಗಪಟ್ಟಣದ ರೈಲ್ವೆ ಅಂಡರ್ಪಾಸ್ ಕ್ರಾಸ್ ಮಾಡ್ಕೊಂಡು ನಾವು ಬಂದಿದ್ದೀವಿ. ಇಲ್ಲೇ ಡೆಲ್ಲಿ ಗೇಟ್ ಮತ್ತು ಸ್ಮಾರಕ ಸ್ತಂಭ ಇದೆ, ಅದರ ವಿಶೇಷತೆಯನ್ನು ನೋಡೋಣ. ಗೇಟ್ ಟು ಡೆಲ್ಲಿ ಬ್ರಿಡ್ಜ್ ಅಂತ ನೀವು ನೋಡ್ತಾ ಇದ್ದೀರಿ ನೋಡಿ. ಗೇಟ್ ಟು ಡೆಲ್ಲಿ ಬ್ರಿಡ್ಜ್ ಹೀಗಂದ್ರೆ ಏನು ಅಂತ ಪ್ರಶ್ನೆ ಮೂಡೋದು ಸಹಜ. ಇದು ಔರಂಗಜೇಬ್ಗೂ ಮತ್ತು ಮೈಸೂರು ರಾಜರು ಚಿಕ್ಕದೇವರಾಜ ಒಡೆಯರ್ಗೂ ಸಂಬಂಧ ಕಲ್ಪಿಸುವಂಥ ಹಿಸ್ಟ್ರಿ. ನೀವು ಬಾಹುಬಲಿ ಫಿಲಮ್ ನೋಡಿದರೆ
ಅದರಲ್ಲಿ ಒಂದು ಸೀನರಿ ಜ್ಞಾಪಕಕ್ಕೆ ಬರುತ್ತೆ. ಈ ಹಸುಗಳ ಕೊಂಬಿಗೆ ಬೆಂಕಿ ಕಟ್ಬಿಟ್ಟು ಅಟ್ಯಾಕ್ ಮಾಡಿಸೋ ಸೀನರಿ, ಅದು ರಾಜ ಚಿಕ್ಕದೇವರಾಜ ಒಡೆಯರು ಮಾಡಿಸಿದ್ರು. ಓಹೋ. ಮರಾಠರ ಮೇಲೆ ಮಾಡಿಸಿದ್ರು. ಹಾಂ ಹಾಂ. ಮರಾಠರು ಔರಂಗಜೇಬ್ನ ಸೋಲಿಸಿದ್ರು. ಈ ಮರಾಠರನ್ನ ನಮ್ಮ ಮೈಸೂರು ಮಹಾರಾಜರು ಸೋಲಿಸ್ತಾರೆ. ಈ ಥರ 26,000 ಈ ಅಮೃತ ಮಹಲ್ ತಳಿಗಳು ಬರುತ್ತಲ್ಲ, ಆ ತಳಿಗಳನ್ನ ಆ ಕೊಂಬುಗಳಿಗೆ ಉಂಡೆಗಳು ಬಟ್ಟೆ ಎಲ್ಲ ಕಟ್ಟಿ ಬೆಂಕಿ ಉಂಡೆ ಮಾಡಿ ಹಸುಗಳನ್ನೆಲ್ಲ ದಾಳಿ ಮಾಡಿಸ್ತಾರೆ. ಮರಾಠರು ತಬ್ಬಿಬ್ಬಾಗಿ ಓಡೋಗ್ತಾರೆ. ಆ ಮರಾಠರು ಸೋತ ನಂತರ ಔರಂಗಜೇಬು ಮರಾಠರನ್ನ ಸೋಲಿಸಿದಂಥ ರಾಜ ಯಾರು, ಅವನ ಸ್ನೇಹನ ನಾವು ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಡೆಲ್ಲಿಗೆ ಕರ್ಸ್ಕೊತಾನೆ ಔರಂಗಜೇಬು ಚಿಕ್ಕದೇವರಾಜ ಒಡೆಯರ್ನ. ಆಗ ಅವ್ರಿಗೆ ಔರಂಗಜೇಬು ಏನು ಕೂರ್ತಾ ಇದ್ದ ಸಿಂಹಾಸನ, ಅದೇ ಹೈಟಲ್ಲಿ ಚಿಕ್ಕದೇವರಾಜ ಒಡೆಯರ್ನ ಕೂರಿಸಿ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟು ಉಡುಗೆ ಮತ್ತು ಗಿಫ್ಟ್ ಎಲ್ಲ ಕೊಟ್ಟು ಕಳಿಸ್ತಾನೆ ಅವ್ರಿಗೆ. ಆಗ ಅವ್ರಿಗೆ ರಾಜ ಜಗದೇವ ಅನ್ನೋ ಒಂದು ಬಿರುದನ್ನ ಕೊಡ್ತಾನೆ ಔರಂಗಜೇಬು ಚಿಕ್ಕದೇವರಾಜ ಒಡೆಯರಿಗೆ. ಚಿಕ್ಕದೇವರಾಜ ನಾಲೆ ಕೇಳಿರಬೇಕು ನೀವು ನಮ್ಮ ಶ್ರೀರಂಗಪಟ್ಟಣದಲ್ಲಿ, ಅದ್ರ ಬಗ್ಗೆ ನಂತರ ಹೇಳ್ತೀನಿ. ಅವರು ನಾಲೆ ಕಟ್ಟಿಸಿ 350-400 ವರ್ಷ ಆಗಿದೆ. ಆ ನಾಲೆಯಿಂದ ಇವತ್ತು ಬಹಳಷ್ಟು ಜನ ಜೀವನ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕ ಜಮೀನಲ್ಲಿರೋರೆಲ್ಲ ಜೀವನ ಮಾಡ್ತಾಯಿದ್ದಾರೆ. ಅದು 3 ತಾಲೂಕಿಗೆ ಸೇರುತ್ತೆ. ಟಿ ನರಸೀಪುರ, ಪಾಂಡವಪುರ, ಶ್ರೀರಂಗಪಟ್ಟಣ. ಅವರೇ ಅಂದ್ಕೊಂಡಿರಲ್ವೇನೋ 3 ತಾಲೂಕಿಗೆ ನಾನು ಈ ಥರ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಥವಾ ಜನಕ್ಕೆ ಉಪಯೋಗ ಕೊಡ್ತಾಯಿದ್ದೀನಿ ಅಂತ ಅವರೇ ತಿಳ್ಕೊಂಡಿರಲಿಲ್ಲ. ಇವತ್ತಿನ ದಿನ ಕರ್ನಾಟಕ ಸರ್ಕಾರ 3 ಜಿಲ್ಲೆ ಅಂತ ಹೆಸರನ್ನು ಸೂಚಿಸಿದೆ. ಶ್ರೀರಂಗಪಟ್ಟಣ, ಪಾಂಡವಪುರ, ಟಿ ನರಸೀಪುರ ಅಂದ್ಬಿಟ್ಟು. ಅದು ಒಟ್ಟು 104 ಕಿಲೋಮೀಟ್ರು ಕಾಲುವೆ ಮಾಡಿಸಿರೋದು ಆಗಿನ ಕಾಲದಲ್ಲಿ. 350 ವರ್ಷ ಮುಂಚೆ 350 ವರ್ಷದ ಮುಂಚೆ 104 ಕಿಲೋಮೀಟ್ರು 3 ತಾಲೂಕು ಇವತ್ತಿನ ದಿನ ಜೀವನ ಮಾಡ್ತಾಯಿದ್ದಾರೆ. ಬನ್ನಿ ಹೊರಗಡೆ. ಚಿಕ್ಕದೇವರಾಯ ಕಟ್ಟೆದು ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡ್ಬೋದು. ಆ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ, ಯಾಕಂದ್ರೆ ನನಗೆ ಯಾರೂ ಮಾಹಿತಿ ಕೊಡೋರು ಇರಲಿಲ್ಲ. ಇವಾಗ ನಮ್ಮ ಗೈಡ್ ಸಿಕ್ಕಿದ್ದಾರೆ, ಮಾಹಿತಿ ಇಲ್ಲಿದೆ. ವಿಡಿಯೋ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡ್ಬೋದು. ಯಾರು ಏನಂತ ಇದು ಮಾಡಿರ್ತಾರೆ ಸರ್ ಇದನ್ನ? ಏನು ಸರ್ ಇದು ಏನಂತ ವಿಡಿಯೋ ಮಾಡ್ತಾರೆ ಇದ್ರೆ ಡೆಲ್ಲಿಗೇಟ್. ಏನಕ್ಕೆ ಡೆಲ್ಲಿಗೇಟ್? ಡೆಲ್ಲಿ ನಾರ್ತಲ್ಲಿದೆ ಅದಕ್ಕೆ ಡೆಲ್ಲಿ. ನಾನು ಹಂಗೆ ಅಂದ್ಕೊಂಡಿದ್ದೆ, ಡೆಲ್ಲಿ ಸೈಡ್ ಇದೆ ಅದಕ್ಕೆ ಡೆಲ್ಲಿಗೇಟ್. ಯಾಕಂದರೆ ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಅವ್ರು ಹಂಗೆ ಹೆಸರು ಕೊಟ್ಟಿರೋದು. ನೋಡಿ, ಈ ಪಿರಂಗಿ ಹೊಡೆತ ಕೋಟೆಗೆ ಬಿದ್ದರೆ ಹೇಗಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ನೋಡಿ. ಓಹೋ ಹೋ. ಹಾಂ, ನಿಮಗೆ ಜೀವಂತ ಉದಾಹರಣೆ ಇಲ್ಲಿ ಬಿಟ್ಟರೆ ಮತ್ತೆಲ್ಲ ಸಿಗಲಾರ್ದು ಮಾತ್ರ. ಇಲ್ಲಿ ಅದರದ್ದು ಅವಶೇಷಗಳು ತೋರಿಸ್ತೀನಿ ಸ್ವಲ್ಪ. ಇಲ್ಲಿ ಗಿಡ ಬೆಳ್ಕೊಂಡಿದೆ ಆ ಕಡೆ. ಇವಾಗ ಅದಲ್ವಾ? ಹಾಂ, ಅಲ್ಲೇ ನೋಡಿ ಎಲ್ಲ ಪಿರಂಗಿ ಏಟಲ್ಲಿ ಕುಸ್ತೋಗಿರೋ ಅಂಥದ್ದು. ಅದನ್ನು ಪ್ರಾಚ್ಯವಸ್ತು ಇಲಾಖೆಯವರು ಸ್ವಲ್ಪ ಗಮನ ಹರಿಸ್ಬೇಕು. ಗಮನ ಹರಿಸಿ ಅದಕ್ಕೆ ಒಂದು ಬೋರ್ಡ್ ಹಾಕಿ ಚೆನ್ನಾಗಿ ಗೊತ್ತಾಗೋ ಥರ ಮಾಡಬೇಕು. ಹೌದು. ಪಿರಂಗಿ ಏಟು ಇನ್ನೆಲ್ಲೂ ಸಿಗಲ್ಲ ಸರ್. ಹೌದು. ಹೀಗೆ ನೋಡಿ, ಇದು ಪಿರಂಗೇಟಾ? ಹಾಂ, ಪಿರಂಗೇಟ್ ನೋಡಿ. ಅದು ಕಲ್ಲು, ಕೋಟೆ ಕಲ್ಲು ಛಿದ್ರ ಆಗಿರೋದು ಅಲ್ಲಿ ಕಪ್ಪಗೆ ಬಂದಿದೆ ನೋಡಿ ಸ್ವಲ್ಪ. ಹೌದು. ಬಿದ್ದು ರಭಸಕ್ಕೆ ಬೆಂಕಿ ಕಾವು ಅಥವಾ ಶಾಖ ಮತ್ತಿನ್ನೊಂದು ನೋಡಿ, ಅದು ಎಷ್ಟು ಒಳಗಡೆ ಹೋಗಿದೆ, ಎಷ್ಟು ಛಿದ್ರ ಆಗಿದೆ. ಅಲ್ಲಿ ಕಪ್ಪದು ನೋಡ್ಬೋದು ನೀವು ಅದ್ರ ಪ್ರಭಾವನ. ನೋಡಿ, ಈ ಭಾಗದಲ್ಲಿ ಕಲ್ಲುಗಳನ್ನ ಗಮನಿಸಿ. ಬೇರೆ ಥರ ಇದೆ. ಈ ಕಲ್ಲುಗಳನ್ನ ಹಾಗೆ ಅಲ್ಲಿ ತನಕ ಗಮನಿಸಿ. ಇಷ್ಟು ಕಾಣ್ತಾ ಇದೆಯಾ? ಹೌದು. ಬೇರೆ ಕಲ್ಲುಗಳಿವು ನಂತರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂದರೆ, ಹೊಳೆ ಭಾಗದಲ್ಲಿ ಒಂದು ಬ್ರಿಡ್ಜ್ ಇತ್ತು. ಅದು ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲೇ ಕಟ್ಟಿಸಿದ್ದು. ಟಿಪ್ಪು ಸುಲ್ತಾನು 3rd ವಾರ ಆದಮೇಲೆ ನಮ್ಮ ಜ್ಯೋತಿಷಿಗಳೇ ಹೇಳಿರ್ತಾರೆ, ನಿನಗೆ ಈ ಭಾಗದಿಂದ ಮುಂದಕ್ಕೆ ತೊಂದರೆ ಇದೆ ಅಂತ. ಆನೆಕಾಲಿಗೆ ಸರಪಳಿ ಕಟ್ಟಿಸಿ ಆ ಸರಪಳಿನ ಸೇತುವೆ ಕಂಬಿಗಳೆಲ್ಲ ಕಟ್ಟಿಸಿ ಆ ಸೇತುವೆನ ಬೀಳಿಸ್ತಾನೆ ಟಿಪ್ಪು ಸುಲ್ತಾನ್. ಚಿಕ್ಕದೇವರಾಜ ಡೆಲ್ಲಿಗೇಟ್ ನೋಡೋದಲ್ಲ, ಹೌದು, ಅದು ಬ್ರಿಡ್ಜ್ ಮಾಡಿದ್ದು. ಹೀಗೆ ನೇರ ರಸ್ತೆ ರಾಂಪುರ ಅಂತ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ಡೆಲ್ಲಿಗೇಟಿಂದ ಕನೆಕ್ಟ್ ಆಗಿತ್ತು. ಅದು ಅದೇ ಜಿಗ್ಜಾಗ್ ಬಂದು ಇಲ್ಲಿಂದ ಎಂಟ್ರಿ ಹೀಗೆ ಇದ್ದಿದ್ದು.
ಈಗ ಎಂಟ್ರಿ ಸೀದಾ ಒಂದು ಸೇತುವೆ ಇತ್ತು. ಈಗ ಬೇರೆ ಸೇತುವೆಗಳ ನಿರ್ಮಾಣ ಆಗಿದೆ. ಭಾಳ ಹಳೆ ಸೇತುವೆ, 350 ವರ್ಷದ್ದು. ಬಟ್ ನಮ್ಗೆ ಇಲ್ಲಿಂದ ಕಾಣಿಸಲ್ಲ, ಮೇಲ್ಗಡೆಯಿಂದ ಕಾಣಿಸ್ತದೆ. ಓಕೆ. ಮತ್ತೆ ನಾವು ಕಂದಕಕ್ಕೆ ಬಂದ್ವಿ. ಇದು ಕಂದಕ. ಕಂದಕನೇ. ನಿಮ್ಮ ಮೊದಲೇ ಹೇಳಿದೆ ಕೋಟೆಗಲ್ಲುಗಳಲ್ಲೇ ಹನುಮಂತ ಗಣಪತಿ ಇದೆ ಅಂತ. ಈ ಥರ 8 ಕಡೆ ನೋಡಿ ಎಲ್ಲ ನೋಡ್ಬೋದು ಕೋಟೆಗಲ್ಲುಗಳು. ಇದು ಬೆಳ್ಕೊಂಬಿಟ್ಟಿದೆ. ಇಲ್ಲ ಹೋಗ್ಬೋದು, ಇಲ್ಲಿಂದ ಹೋಗ್ಬೋದು. ಮತ್ತು ಅಲ್ಲಿ ಕಲ್ಲು ಮೇಲ್ಗಡೆ ಇಲ್ಲಿಂದ ಒಂಚೂರು ಮುಂದೆ ಬಂದು ತೋರಿಸ್ತೀನಿ. ಇಲ್ಲಿಂದನೇ ತೋರಿಸ್ತೀನಿ. ಇದು ಪಿರಂಗಿ ನೋಡಿ, ಇಲ್ಲಿ ಪಿರಂಗಿ ಅಲ್ಲ? ಹೌದು. ಮತ್ತೆ ಪಿರಂಗಿ ಏಟ್ಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕಡೆ. ಈ ಕಡೆ ಜಾಸ್ತಿನೇ ಅಟ್ಯಾಕ್ ಆಗಿದೆ. ಅದೇ ನಾರ್ತ್ ಪಾರ್ಟಿಂದ. ಅದಕ್ಕೆ ಟಿಪ್ಪು ಸುಲ್ತಾನ್ಗೆ ಅವರು ಜ್ಯೋತಿಷಿಗಳು ಇದನ್ನು ತೆಗೆಸ್ಬಿಡಿ ಅಂತ ಹೇಳಿದ್ರು ನೋಡಿ. ಆದ್ರೂ ಏಟು ಬಿದ್ದಿದೆ. ಇದು ಪಿರಂಗಿ ಅಲ್ಲ? ನೀವೇ ಹೇಳ್ಬಿಡ್ತೀರಿ. ಇದು ಕೂಡ ಫುಲ್ ಮುಚ್ಚೋಗಿದೆ. ಅದು ಏಟೇನೆ. ಇಲ್ಲಿ ನೋಡಿ, ಇದು ಏಟೇನೆ. ಸ್ಪಷ್ಟವಾಗಿ ಇಲ್ಲಿ ಒಂದೇ ಬರುತ್ತೆ. ತುಂಬಾ ಸ್ಪಷ್ಟವಾಗಿದೆ ಇಲ್ಲಿ. ಕಿತ್ತೇ ಹೋಗಿದೆ. ಇಲ್ಲೇ ಇದೆ ಭಾಗ, ಇಲ್ಲೇ ಇಲ್ಲ ನೋಡಿ. ಆ ಎಡ್ಜಸ್ಸಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಇದು ಅಲ್ಟಿಮೇಟ್ ಕ್ಲಿಯರಾಗಿ. ಎಷ್ಟು ಆಳವಾಗಿ ಅದು ಕಪ್ಪು ಇನ್ನೂ ಇದೆ ನೋಡಿ. ಅದು ಹೌದೌದು. ಆ ಬಲವಾದ ಏಟು ಹೇಗೆ ಬಿಡುತ್ತೆ. ಆ ಕಪ್ಪು ನೋಡ್ಬೋದು ಸರ್. ಯಾವುದೇ ಬಿಸಿಲು ಮಳೆ ಗಾಳಿಗೆ ಅದು ಹೋಗ್ತಾನೆ ಹೇಗಿದೆ ನೋಡಿ. ಹೌದೌದು. ಅಂದರೆ ಇದನ್ನು ಯಾಕೆ ಇಷ್ಟೊಂದು ಏಟು ಬಿದ್ದಿದೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ, ಆಗಿನ ಕಾಲದಲ್ಲಿ ಮಹಾರಾಜರು ತಮ್ಮ ಜನಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈಗ ನೋಡ್ತಾ ಇದ್ರಲ್ಲ. ಓಟ್ ಹಾಕ್ಬಿಟ್ಟು ಮಾಮೂಲಿ ಪ್ರಜೆ ಬದುಕಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಅದು ಈ ಏಟು ಇನ್ನೆಲ್ಲೂ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಂಗಪಟ್ಟಣ ಬಿಟ್ಟರೆ ಇನ್ನೆಲ್ಲೂ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಇದು ನಿಮಗೆ ಬೈಫರ್ಗೇಟೆಡ್ ಆಗೋದು ತೋರಿಸ್ತೀನಿ. ಕಾವೇರಿ ನದಿ
ಸರ್ ಇವೆಲ್ಲ ಮಡ್ ಫೋರ್ಟ್ ಇದು ಮುಂಚೆ ಮಡ್ ಫೋರ್ಟ್ ಅಲ್ಲ, ಮಣ್ಣಿನ ಕೋಟೆ. ಕೋಟೆ, ಆಮೇಲೆ ಕಲ್ಲಿನ ಕೋಟೆ, ಈಗ ಖಾಲಿ. ಅಲ್ಲಿ ಪೊದೆ ಕಾಣ್ತಿದೆ ನೋಡಿ, ಪೊದೆ. ಹೌದು, ಕಂತ್ಕಕ್ಕೆ ಬರೋಕ್ಕೆ ನೀರು ಅಲ್ಲಿಂದನೇ ಬರೋದು. ಅದರೊಳಗೆ ಅದರೊಳಗಿಂದ ಎಂಟ್ರಿ. ಹೆಚ್ಚು ಕಮ್ಮಿ ಒಂದು 60-70 ಅಡಿ ಅಲ್ಲಿ ಕಾಣಿಸ್ತಿದೆ ನೋಡಿ. ಡಿವಿಯೇಷನ್, ಈ ಕಡೆ ಒಂದು ಡಿವಿಯೇಷನ್, ಆ ಕಡೆ ಒಂದು ಡಿವಿಯೇಷನ್. ಅದು ದಕ್ಷಿಣ ಭಾಗ, ಇದು ಉತ್ತರ ಭಾಗ. ಸೆಂಟ್ರಿಗೆ ಬರುತ್ತೆ ನೀರು. ಸೆಂಟ್ರಿಗೆ ನೀರು, ಸೆಂಟ್ರಿಗೆ ಬಂದು ಕಂತ್ಕ ತುಂಬಿಕೊಂಡು ನಾವು ವಾಟರ್ ಸಪ್ಲೈ ಇಲ್ಲಿಂದ ಆಗಿ ಮುಂದೆ ನಾವು ಬಿತ್ಕೋಟೆ ನೋಡೋದಲ್ಲ, ಅಲ್ಲಿ ಎಂಡ್ ಆಗಿ ಅಲ್ಲಿಂದ ಗಂಜಾಮು ಸಂಗಮ ಹೋಗುತ್ತೆ ನೀರೆಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಮಾನ್ಯುಮೆಂಟು ಒಬ್ಲಿಸ್ಟಿಕ್ಕು. 4th ಆಂಗ್ಲೋ ಮೈಸೂರಲ್ಲಿ ಎಷ್ಟು ಜನ ಬೆಟಾಲಿಯನ್ನು ಪಾರ್ಟಿಸಿಪೇಟ್ ಮಾಡಿದ್ರು, ಎಷ್ಟು ಜನ ಸತ್ತರು, ಎಷ್ಟು ಜನ ಕಣ್ಮೆರೆ ಆದರು, ಎಷ್ಟು ಜನಕ್ಕೆ ಏಟಾಯಿತು ಅನ್ನೋ ಒಂದು ಡೀಟೇಲ್ಸು ಆ ಸ್ಟೋನ್ ಸ್ಲ್ಯಾಬಲ್ಲಿ ಕೆತ್ತಿದ್ದಾರೆ. ಅಲ್ಲಿ ನೋಡ್ಬೋದು, ಅಲ್ಲಿ ಚಂದ್ರವನ ಆಶ್ರಮ ಅಂತ ಈಗಿದೆ, ಸ್ವಾಮೀಜಿಗಳಿದ್ದಾರೆ. ಅಲ್ಲಿಂದ ಅಟ್ಯಾಕ್ ಆಗುತ್ತೆ, ಮತ್ತು ಈ ಕಡೆಯಿಂದ ಅಟ್ಯಾಕ್ ಆಗುತ್ತೆ ಟಿಪ್ಪುಗೆ. ಮೇನ್ ಆಗೋದೇ ಇಲ್ಲಿಂದ, ಮತ್ತು ಅಲ್ಲಿಂದ ಎಂಟ್ರಿ ಆಗೋದು ವಾಟರ್ ಗೇಟಿಂದ. ಎಂಟ್ರಿ ಆಗೋದು. ನಾವು ಇಷ್ಟೊತ್ತು ಇಲ್ಲಿ ಕೆಳಗಿದ್ದಿದ್ದು, ಇವಾಗ ಮೇಲೆ ಹತ್ಕೊಂಡ್ಬಂದಿದ್ವಿ. ಈ ಸ್ಮಾರಕ ಸ್ತಂಭದ ಹತ್ರ ಬಂದು ನಿಂತಿದ್ದೀವಿ ನಾವು. ಸರ್ ನಿಮ್ಗೆ ಆಗಲೇ ಹೇಳಿದೆ, ಚಿಕ್ಕದೇವರಾಜ ಒಡೆಯರವರು ಒಂದು ಇದು ಕಟ್ಟಿಸಿದ್ರು ಅಂದ್ಬಿಟ್ಟು. ನೀವು ಕ್ಯಾಮ್ರಾ ಮೂಲಕ ಅದು ಸ್ಪಷ್ಟವಾಗಿ ಕಾಣುತ್ತೋ ಗೊತ್ತಿಲ್ಲ, ಆ ಸುಣ್ಣದ ಥರ ಇದೆ ನೋಡಿ ಆ ಕಲ್ಲುಗಳು. ಹೌದು, ಆ ಮಧ್ಯದಲ್ಲಿ ಅಸ್ಪಷ್ಟವಾಗಿ ಕೆಳಗಡೆ ನೋಡಿ. ಗೊತ್ತಾಗುತ್ತೆ. ಹೌದು, ಬರೀ ಗಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಒಂದು ಲೈನ್ ಇದೆ ನಿಮಗೆ. ಹೌದು, ಅಲ್ಲಿ ದೂರದಲ್ಲಿ ನೋಡಿ, ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ನೋಡಿ ಜನ ಇದ್ದಾರೆ ನೋಡಿ ಅಲ್ಲಿ. ಹೌದು, ಇದು ಸೀದಾ ರಾಂಪುರದ ರಸ್ತೆಗೆ ಹೋಗ್ತಾ ಇದೆ ಅಂತ ಬ್ರಿಡ್ಜ್ ಇದು. ನಿಮಗೆ ಕೋಟೆ ತೋರಿಸಿದೆ ನೋಡಿ, ಕೋಟೆ. ಹೌದು, ಸೀದಾ ಅಲ್ಲಿ ಕನೆಕ್ಟ್ ಆಗೋದು. ಇವಾಗ ನೀವು ತೋರಿಸಿ ಅಂತ. ಹೌದು ಹೌದು, ಅಲ್ಲಿಂದ ಈ ರೀತಿ ಕನೆಕ್ಟ್ ಆಗ್ತಿದೆ. ಇವೆಲ್ಲ ಇದರಲ್ಲಿಲ್ಲ, ಯಾವುದೇ ದಾಖಲೆಗಳಿಲ್ಲ. ಚಿಕ್ಕದೇವರಾಜ ಒಡೆಯರು ಕಟ್ಟಿಸಿದ್ದಾರೆ ಅನ್ನೋದೇ ಸುಮಾರು ಜನಕ್ಕೆ ತಿಳಿದಿರೋ ವಿಚಾರ ಇದು. ಇದು ನೋಡಿ, ಈಗ ಇಲ್ಲಿಂದ ನೀವು 2 ಭಾಗನೂ ನೋಡ್ಬೋದು. ಇದು ಡಿವೈಡ್ ಆಗೋ ಅಂಥದ್ದು. ನಾರ್ತ್ ಬ್ರಾಂಚ್, ಈ ಕಡೆ ಸೌತ್ ಬ್ರಾಂಚ್. ಆ ಕಡೆ ಗೌತಮ ಕ್ಷೇತ್ರ, ಈ ಕಡೆ ಚಂದ್ರವನ. ಎಲ್ಲ ದೇವಸ್ಥಾನಗಳು, ಪೂಜೆ ಮಾಡೋ ಸ್ಥಳಗಳೆಲ್ಲ ಬಹಳ ಜಾಸ್ತಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ. ಆ ಕಾರಣದಿಂದಾಗಿ ಜ್ಯೋತಿರ್ಮಹೇಶ್ವರ ದೇವಸ್ಥಾನ ಅಂತ ನಮ್ಮ ಶ್ರೀರಂಗಪಟ್ಟಣ ಟೌನ್ ಒಳಗಡೆ ಒಂದಿದೆ. ಜ್ಯೋತಿರ್ಮಹೇಶ್ವರ ಒಂದು ದೇವಸ್ಥಾನ ಇರಬೇಕು ಅಂದರೆ ಸುತ್ತಲೂ 1000 ದೇವಸ್ಥಾನಗಳಿರಬೇಕು. ಆಮೇಲೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ನೋಡಿ, ಅದು ಮುನೀಶ್ವರನ ದೇವಸ್ಥಾನ. ಮುನೀಶ್ವರನ ದೇವಸ್ಥಾನ ಎಲ್ಲೆಲ್ಲಿರುತ್ತೆ ಅಲ್ಲಿ ಮುನೇಶ್ವರ ಸಂಚಾರಗಳಿರ್ತವೆ. ಅಲ್ಲಿ ದೇವಸ್ಥಾನ ಎಲ್ಲಿ, ಮುನೇಶ್ವರನ ದೇವಸ್ಥಾನ ಎಲ್ಲಿರುತ್ತೆ ಅದು ನಮ್ಮ ಕೋಟೆಗೆ, ಊರಿಗೆ ಅದು ರಕ್ಷೆ. ಅದು ಸಂಚಾರ ಇರೋದ್ರಿಂದನೇ ಅಲ್ಲಿ ಮುನೀಶ್ವರನ ದೇವಸ್ಥಾನ ಇದೆ ಅಂತ ಪ್ರತೀತಿ. ಆಮೇಲೆ ಮಡ್ ಫೋರ್ಟ್ ಅಂತ ಹೇಳಿದೆ ನಿಮಗೆ. ಹೌದು, ಇದು ಪೂರ್ವದಲ್ಲಿ ವಿಷ್ಣುವರ್ಧನ ಕಾಲದಲ್ಲಿ ಇವೆಲ್ಲ ಮಣ್ಣಿನ ದಿಬ್ಬ, ಮಣ್ಣು ಕಲ್ಲುಗಳಿಂದ ನಿರ್ಮಿತ ಆದಂಥ ಕೋಟೆಗಳು. ವಿಷ್ಣುವರ್ಧನ ಕಾಲ 1000 ವರ್ಷದ ಹಿಂದೆ. ಅವಾಗಲೇ ಇಲ್ಲಿ ಕೋಟೆ. ಹೌದು, ಕೋಟೆ ಒಂದು ಕಲ್ಪನೆ ಇತ್ತು. ಬಟ್ ಕಲ್ಲಿನ ಕೋಟೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದು ವಿಜಯನಗರದ ಅವರ ಕಾಲದಲ್ಲಿ. ಈಗ ಅದರದ್ದು ಪಳೆಯುಳಿಕೆಗಳು ನೀವು ಇಲ್ಲಿ ನೋಡ್ಬೋದು. ಮತ್ತೆ ಇಲ್ಲೊಂದು ಕಂತ್ಕದ ರೀತಿ ನೋಡ್ಬೋದು ಇಲ್ಲೂ ಕೂಡ. ಹೌದು, ಈಗೆಲ್ಲ ಬಿದ್ದೋಗಿ ಸೆಂಟ್ರಲ್ ಆರ್ಕಿಯಾಲಜಿ ಅವರು ಕೆಲವೊಂದನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅವಾಗಲೂ ಮಣ್ಣಿನ ಕೋಟೆ ಮತ್ತೆ ಕಂದಕಾಯ್ತು. ಅದು ಎನಿಮಿ ವಾಚ್ ಟವರ್. ಅದು ನೋಡಿ, ಹೈಟ್ ಆಗಿದೆ ಪ್ರದೇಶ. ಹೌದು. ಆನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು 4th ಆಂಗ್ಲೋ ಮೈಸೂರು ವಾರಲ್ಲಿ ಏನೇನಾಗಿತ್ತು ಅದರ ಡೀಟೇಲ್ಸ್ನ ಸಣ್ಣದಾಗಿ ಅದರಲ್ಲಿ ಸ್ಟೋನ್ ಸ್ಲ್ಯಾಬಲ್ಲಿ ಕೆತ್ತನೆ ಮಾಡಿಸಿದ್ದಾರೆ. ಅದು ನೋಡ್ಬೋದು ಬನ್ನಿ. ಈಗ ಇದೇನಪ್ಪ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಇದೆಯಲ್ಲ ಅಂತ ನೋಡ್ಬೋದು. ಆ್ಯಕ್ಚುಲಾಗಿ ಇದು ಕೋಟೆ ಮೇಲ್ಭಾಗದಲ್ಲಿ ಮದ್ದುಗುಂಡುಗಳ ಶೇಖರಣೆಗೋಸ್ಕರ ಮಾಡ್ಕೊಂಡಂಥ ಜಾಗ. ಮದ್ದುಗುಂಡುಗಳನ್ನ ಎತ್ತಿಲಿಂದನೇ ಸರ್ವನಾಶ ಮಾಡಿ ಯುದ್ಧಕ್ಕೆ ಎನಿ ಟೈಮ್ ಇರ್ಬೋದಿತ್ತು. ಇದು ಆ ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ದು ಆವಾಗಿನ ಜಾಗ ಇದು. April
ಮಾರ್ಚ್, ಏಪ್ರಿಲ್, ಮೇ ಈ ಥರ ಡೇಟಲ್ಲಿ ಎಷ್ಟೆಷ್ಟು ಜನ ಎಲ್ಲಿಂದ ಹೊರಟಿದ್ದಾರೆ, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಷ್ಟು ಜನ ಗಾಯಾಳುಗಳಾಗಿದ್ದಾರೆ, ಎಷ್ಟು ಜನ ಕಣ್ಮರೆಯಾಗಿದ್ದಾರೆ, ಆ ಡೀಟೇಲ್ಸ್ಗಳೆಲ್ಲ ಇಲ್ಲಿದ್ದಾರೆ. ಇದನ್ನು ನಂತರದಲ್ಲಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಾಣ ಮಾಡ್ತಾರಲ್ಲ, ಗ್ರಾನೈಟಲ್ಲೇ ಮಾಡಿರುವಂಥದ್ದು. ಇದು ಗ್ರಾನೈಟಲ್ಲಿ ನೋಡೋದು. This monument was erected by the government of Mysore in 1907 in order to commemorate the siege of Srirangapatnam by the British forces under the Lieutenant General Harris and its final capture by assault on the 4th May 1799, as also the names of those gallant officers who fell during the operations. ನೋಡಿ, ನಾನು ಆಗಲೇ ಹೇಳಿದೆ, ಫ್ರೆಂಚ್ ಟೆಕ್ನಿಕ್ ಉಪಯೋಗಿಸಿ ಒಂದು ತೂತು ಅದರೊಳಗೆ 4 ಹೋಲ್ಗಳಿದ್ದಾವೆ. ಅಂದರೆ 4 ಕಡೆ ಫೈರ್ ಮಾಡ್ಬೋದು. ಕೋಟೆ ಕೆಳಭಾಗಕ್ಕೆ ಬರಬೇಕು ಅಂದರೆ ಅವನು ಪ್ರಾಣ ತೆತ್ತು ಬರಬೇಕು, ಇಲ್ಲ ಪ್ರಾಣ ಬಿಟ್ಟು ಓಡೋಗ್ಬೇಕು, ಆ ಥರ. ನೋಡಿ, ಮೊದಲು ಮಣ್ಣಿನ ದಿಬ್ಬ ಇರ್ತಾಯಿತ್ತು ಕಲ್ಲಿನ ಕೋಟೆ ಕಟ್ಟೋಕ್ಕೆ ಮುಂಚೆ. ನೋಡಿ, ಇದು ಕಟ್ಟಬೇಕಾದ್ರೆ ಕಲ್ಲಿನ ಕಟ್ಟಬೇಕಾದ್ರೆ ಮಣ್ಣಿನ ಸಪೋರ್ಟಲ್ಲಿ ಈ ಕಲ್ಲಿನ ಕೋಟೆ ಕಟ್ಟಿರ್ತಾರೆ. ಕಲ್ಲಿನ ಕೋಟೆ ಸಪೋರ್ಟಲ್ಲೇ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ಅದ್ರ ಪ್ರಮಾಣನೂ ಜಾಸ್ತಿ ಆಗುತ್ತೆ. ಮಣ್ಣಿನ ಕೋಟೆಗೆ ಸಪೋರ್ಟಾಗಿ ಕಲ್ಲಿನ ಕೋಟೆ ಕಟ್ಟಿದ್ದಾರೆ. ಮಣ್ಣಿನ ದಿಬ್ಬ ಇತ್ತು ಮುಂಚೆ, ಇದು ವಿಜಯನಗರದವ್ರು ಕಟ್ಸೋಕ್ಕೂ ಮುಂಚೆನೂ ಇದ್ದದ್ದು. ಆನಂತರದಲ್ಲಿ ಕಲ್ಲಿನ ಕೋಟೆ ಆಗಿ ವಿಜಯನಗರದವ್ರು ಕಟ್ಟಿಸಿದ್ದು. ಏನು ಇಲ್ಲಿ ಕಾಣಿಸ್ತಿದೆ ಮದ್ದನ ಮನೆ. ಈ ಥರ 14 ಮದ್ದನ ಮನೆ ಇದೆ ಶ್ರೀರಂಗಪಟ್ಟಣದಲ್ಲಿ. ಈ ಮದ್ದನ ಮನೆಯನ್ನು ಕಳೆದ 4 ವರ್ಷದಿಂದ ಶಿಫ್ಟ್ ಮಾಡಿದ್ರು. ಸುಮಾರು ಒಂದು 120-130 ಅಡಿಯಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಇದು ಸದಾನಂದ ಗೌಡರು ಏನು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಶಿಫ್ಟ್ ಮಾಡಿದಂಥದ್ದು. ಏಷ್ಯಾದಲ್ಲಿ ಇದೇ ಮೊದಲನೇ ಬಾರಿಗೆ ಜರ್ಮನ್ ಟೆಕ್ನಾಲಜಿ ಉಪಯೋಗಿಸಿ ಶಿಫ್ಟ್ ಮಾಡಿರೋಂಥದ್ದು. ಇದು ಇಲ್ಲಿ ಬಿಟ್ಟರೆ ನಮ್ಗೆ ಇನ್ನೆಲ್ಲೂ ಸಿಕ್ಕಿರೋ ಉದಾಹರಣೆ ಇಲ್ಲ. ಇದೇ ಮೊದಲನೇದಾಗಿ ಶಿಫ್ಟ್ ಮಾಡಿದ್ದಾರೆ. ಇದು ಶಿಫ್ಟ್ ಮಾಡಿ ರೆನೋವೇಟ್ ಮಾಡಿ ಲಾಕ್ ಮಾಡಿದ್ದಾರೆ. ಬೇರೆ ಒಂದು ಆರ್ಮರಿ ಲಾಕ್ ಮಾಡೋಕ್ಕೆ ಮುಂಚೆ ನಾನು ನನ್ನ ಫ್ರೆಂಡ್ ಜೊತೆ ಒಳಗೋಗಿ ವಿಡಿಯೋ ಎಲ್ಲ ಮಾಡಿದ್ದೀನಿ. ಅದರ ದೃಶ್ಯಗಳು ನೋಡ್ಬೋದು. ಇದು ಏರ್ ಇನ್ಲೆಟ್ ಬೀಗ ಹಾಕಿದ್ರು. ನಾನು ಒಂದ್ಸರಿ ಬಂದಿದ್ದೀನಲ್ಲ, ಯಾವುದಕ್ಕೆ ರಿನೋವೇಟ್ ಆದ್ಮೇಲೆ ನೋಡೋದು. ಸೀರಿಯಸ್ಲಿ ಕ್ಲೋಸ್ ಮಾಡಿದ್ದಾರೆ. ಮಾಡೋಕ್ಕಾಗುತ್ತಾ? ಓ, ಇಲ್ಲಿಂದ ಇದೇನಿಲ್ಲ ಏನೋ ಇರ್ಬೋದು. ಇಲ್ಲಿ 2 ಕಡೆ ಓಪನಿಂಗ್ ಇದೆ. ಹೀಗೋಗಿ ಅದು ಆ ಕಡೆ ಬರ್ತಾಯಿದೆ. ಅದೇ ಥರ ಹೀಗೋಗಿ ಅಲ್ಲಿ ಓಪನಿಂಗ್ ಇದೆ. ಇದೇನು ಕಮ್ಯುನಿಕೇಷನ್ಗಾ ಅಥವಾ ಏರ್ ಇನ್ಲೆಟ್ಟಾ? ಇವಾಗ ಇಲ್ಲಿ ಬಂಗಾರ ದೊಡ್ಡಿ ಅಂತ ಒಂದು ಅಣೆಕಟ್ಟೆ ಇದೆ, ಹಳೆ ಕಾಲದ್ದು. ಅದ್ರ ಹತ್ರ ಹೋಗ್ತಾ ಇದೀವಲ್ಲ ನಾವು. ಹೌದು, ಬಂಗಾರ ದೊಡ್ಡಿ ಕಾಲುವೆ ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮದಿಂದ, ಅಂದರೆ ಅಲ್ಲಿ ಹತ್ತಿರ ಕಾವೇರಿ ನದಿ ಡಿವಿಯೇಷನ್ ಆಗೋಕ್ಕೆ ಮುಂಚೆ ಕಾಲುವೆ ಒಂದು ಕನೆಕ್ಟ್ ಮಾಡಿದರೆ ಅದು ಅಪ್ ಟು ಗಂಜಾಮ್ ತನಕ ಹೋಗುತ್ತೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ. ಇಡೀ ಏಷ್ಯಾದಲ್ಲೇ ಅಕ್ವಾಡಕ್ಟ್ ಅಂದರೆ ಸೇತುವೆ ಮುಖಾಂತರನೇ ವಾಟರ್ ಸಪ್ಲೈ ಆಗ್ತಾ ಇದ್ದು ಎಲ್ಲೂ ಇಲ್ಲ. ನಮ್ಮ ಮೈಸೂರಿನಲ್ಲೇ ಮಾಡಿದ್ದು, ರಣಧೀರ್ ಕಂಠೀರವ ಕಾಲದಲ್ಲಿ ಮಾಡಿದ್ದು.
ಅವರ ವೈಫ್ ದೇವಮಣ್ಣಿ ಅಂದ್ಬಿಟ್ಟು ಅವರು ನೋಡಿ ಇಷ್ಟಪಟ್ಟು ಮದುವೆ ಆಗ್ತಾರೆ ಅವ್ರನ್ನ. ಅವರು ಏನು ಬೇಕು ಅಂತ ಬೇಡಿಕೆ ಇಟ್ಟಾಗ ನಮ್ಮ ಜನಗಳಿಗೆ ನೀರಿಗೆ ಭಾಳ ತೊಂದರೆ ಇದೆ, ಒಂದು ಕಾಲುವೆ ಮಾಡಿಸಿ ಅಂತ ಹೇಳಿದ್ರು 400 years ಬಿಫೋರ್. ಇವತ್ತೊಂದು ದಿನ ಈಗಲೂ ಜನಗಳು ಅದರಿಂದ ಆ ನೀರಲ್ಲಿ ಜಮೀನು ಮಾಡ್ತಾಯಿದ್ದಾರೆ, ಸುಖವಾದಂಥ ಜೀವನ ಮಾಡ್ತಾಯಿದ್ದಾರೆ. ಆ ಎಮ್ಮನ್ನ ಒಂದು ದಿನಕ್ಕೊಂದು ಸತಿ ನಾವು ಸ್ಮರಣೆ ಮಾಡಬೇಕು, ಇಲ್ಲ ವರ್ಷಕ್ಕೊಂದಿನ ಆ ತಾಯಿ ಹೆಸರಿನಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ. ಈಗ ದಸರಾದಲ್ಲಿ ಹೆಂಗೆ ರೈತ ದಸರಾ ಅಂತ ಮಾಡ್ತಾರೆ, ಯುವ ದಸರಾ ಅಂತ ಮಾಡ್ತಾರೆ, ಈ ಥರ ಆ ತಾಯಿ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಅಂತ ಕೆಲಸ ಮಾಡಲಿಲ್ಲ ಇವತ್ತವರೆಗೂ. ಹಾಗೆಯೇ ಜನಗಳು ಯಾರೂ ಜ್ಞಾಪಿಸ್ಕೊತಾ ಇಲ್ಲ. ಬಟ್ ಇವತ್ತಿಗೂ ಅದು ಬಂಗಾರ ದೊಡ್ಡಿ ಕಾಲುವೆ ಅಂತಲೇ ಇರೋದು. ಏಷ್ಯಾದಲ್ಲಿ ಮೊದಲನೇ ಬ್ರಿಡ್ಜು ಅಕ್ವಡಕ್ಟು ಕಾಲುವೆ ಎಂಡಾಗಿ ಆನಂತರ ನದಿ ಮೇಲೆ ಹೋಗತಕ್ಕಂಥ ಕಾಲುವೆ ಅದು. ನದಿ ಮೇಲೆ ನದಿಯಿಂದ ಬಂದಂಥ ನೀರು ಕಾಲುವೆಯಿಂದ ತಿರ್ಗಾ ನದಿ ಮೇಲೆ ಸೇತುವೆ ಮುಖಾಂತರ ನದಿ ಮೇಲೆ ಹೋಗತಕ್ಕಂಥ ಕಾಲುವೆ ಬಂಗಾರ ದೊಡ್ಡಿ ಕಾಲುವೆ ಇನ್ನೆಲ್ಲೂ ಸಿಗಲ್ಲ ನಿಮಗೆ, ಏಷ್ಯಾದಲ್ಲೇ ಸಿಗೋದಿಲ್ಲ. ಆ ಬ್ರಿಡ್ಜ್ ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ನಿಸ್ಬಿಡ್ತದೆ, ಇದನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ. ಪುಣ್ಯಕ್ಕೆ ಏನಾಗಿದೆ ಅಂದರೆ 2 ಹೊಸ ಸೇತುವೆ ಆಗಿದೆ, 2 ಹೊಸ ಸೇತುವೆ ಮೇಲೆ ಜನ ಓಡಾಡ್ತಿದ್ದಾರೆ. ಆ ಸೇತುವೆ ಇನ್ನೂ ಸ್ವಲ್ಪ ಸುಸ್ಥಿರವಾಗಿದೆ ಅದು. ಬಂಗಾರದ ದೊಡ್ಡಿ ಅಣೆಕಟ್ಟೆ. ಬಂಗಾರ ದೊಡ್ಡಿ ಅಣೆಕಟ್ಟು ಸರ್, ನಿಮ್ಗೆ ಆಗಲೇ ಹೇಳಿದೆ ರಣಧೀರ್ ಕಂಠೀರವರ ಅರಸರು ಕಟ್ಟಿಸಿದ್ರು ಅಂತ. ಎಲ್ಲಿ ಸರ್ ಇಷ್ಟು ದಿನ ಜ್ಞಾಪಿಸ್ಕೊಳುತ್ತೆ. ಸರ್ಕಾರದ ಒಂದು ಉದ್ಯಮ ಅಂತ ಇದೆ, ಅವ್ರು ಸ್ಥಾಪನೆ ಮಾಡಿದ್ರು ಸರ್. ನೋಡಿ ಹೊಟ್ಟೆ ಉರಿಯುತ್ತೆ ಸರ್. ನಾವು ವರ್ಷಕ್ಕೊಂದಿನ ಮನೆ ಹಿರಿಯರನ್ನ ಅತಿಥಿ ಅನ್ನೋ ಕಾರ್ಯಕ್ರಮದಲ್ಲಿ ಜ್ಞಾಪಿಸ್ಕೊತೀವಿ. ಇವರು ಸಾವಿರಾರು ಜನ ಜೀವನ ಮಾಡ್ತಾಯಿದ್ದಾರೆ ಈ ನಾಲಿನಲ್ಲಿ. ಸರ್ಕಾರದವರು ಯಾರು ನಿರ್ಮಾಣ ಮಾಡಿರೋದು ಅಂತ ಹಾಕಿಲ್ಲ. ಅಣೆಕಟ್ಟನ್ನು ಉದ್ದ ಹಾಕ್ಸಿದ್ದಾರೆ, ನಾಲೆ ಉದ್ದ ಹಾಕ್ಸಿದ್ದಾರೆ, ಅಚ್ಚುಕಟ್ಟು ಅಂತ ಹಾಕ್ಸಿದ್ದಾರೆ, ವಿಸರ್ಜನೆ ಪ್ರಮಾಣ ಅಂತ ಹಾಕ್ಸಿದ್ದಾರೆ. ಅದ್ರ ಮೂಲ ಕರ್ತರನ್ನೇ ಬಿಟ್ಬಿಟ್ಟಿದ್ರಲ್ಲ ಸರ್. ಯೋಚನೆ ಮಾಡಿ, ನಮ್ಮ ಸರ್ಕಾರ ಆಗಲಿ, ನಮ್ಮ ಜನತೆ ಆಗಲಿ, ಜನತೆಗಾರು ಸಂಘಟನೆ ಅಂತ ಕೆಲವರು ಇರ್ತಾರೆ, ಅವರಾರು ಇದನ್ನು ತೆಗೆದು ಹಾಕಿಸ್ಬೇಕು. ಈ ಹೆಸರು ಯಾರು ನಿರ್ಮಾಣ ಕಾರ್ಯಕ್ರಮ ಕರ್ತರಿರ್ತಾರೆ ಅವ್ರ ಹೆಸರುಗಳನ್ನ ಹಾಕಿಸ್ಬೇಕು ಸರ್. 400 ವರ್ಷ ಮುಂಚೆ ಹಳೇದಿದ್ದು. 400 ವರ್ಷ ಹಳೇದು. ರಣಧೀರ ಕಂಠೀರವರ ಹೆಸರು, ರಣಧೀರ ಕಂಠೀರವ ನರಸರಾಜ ಹೆಸರು. ಅವರ ದೇವಾಜಮ್ಮಣ್ಣಿ ಅಂದ್ಬಿಟ್ಟು ಅವರ ಪ್ರೀತಿಯ ಮಡದಿ, ಅವರ ನೆನಪಿನ ಕಟ್ಟಿಸಿದಂಥ ಒಂದು ನಾಲೆ. ಅವ್ರಿಗೆ ನಿನಗೇನು ಬೇಕು ಅಂತ ಕೇಳಿದಾಗ, ನಮ್ಮ ಭಾಗದಲ್ಲಿ ಜನಗಳಿಗೆ ನೀರಿಗೆ ಭಾಳ ತೊಂದರೆ ಇದೆ, ಜಮೀನಿನ ವ್ಯವಸಾಯಕ್ಕೆ ಅಂದಾಗ ಇಲ್ಲಿಂದ ಶ್ರೀರಂಗಪಟ್ಟಣ ಹರ್ಕೊಂಡೋಗಿ ಅಲ್ಲಿಂದ ಗಂಜಾಮ್ಗೆ ಹೋಗಿ, ಗಂಜಾಮಲ್ಲಿ ಏನಿದೆ ಜಮೀನು ಒಡೆತನದಲ್ಲಿ ಏನಿದ್ದಾರೆ ವಾಸ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಜೀವನಾಡಿ ಇದೆ. ಕಾವೇರಿ ಒಂದು ಭಾಗಕ್ಕೆ ಜೀವನಾಡಿ ಆದರೆ ಇಲ್ಲಿರೋ ಜನಗಳಿಗೆ ಜೀವನಾಡಿ ಬಂಗಾರ ದೊಡ್ಡಿ ಕಾಲುವೆ. ಅಂದರೆ ಅಮ್ಮಣ್ಣಿ ಅವರು ತಮಗೋಸ್ಕರ ಕೇಳಿಲ್ಲ, ಊರಿಗೋಸ್ಕರ. ಹೌದು, ಊರಿನ ಜನತೆಗೋಸ್ಕರ. ಅವಾಗ ಈಗಾದರೆ ಮೋಟ್ರ್ ಹಾಕಿದ್ರೆ ನೀರು ಬರುತ್ತೆ, ಸರ್ಕಾರ ನೀರು ಕೊಡುತ್ತೆ ಬಿಡ್ರಿ, ಅವೆಲ್ಲ ಮೂಲಭೂತ ಸೌಕರ್ಯ ಅಂತ ಈಗ ಮಾತಾಡ್ತೀವಿ ಭಾಷಣಗಳಲ್ಲಿ. ಆದರೆ ಅವತ್ತು ಜನ ಮೀಡಿಯಾ ಇರಲಿಲ್ಲ. ಅವಾಗಲೇ ಅವರು ಈ ಒಂದು ಸಾಹಸ ಅಂತಲೇ ಹೇಳಬೇಕು. ಅಣೆಕಟ್ಟು ಈಗ ಕಟ್ಸಿದ್ದಾರೆ. ಅಣೆಕಟ್ಟು ಕಟ್ಸೋಕ್ಕೂ 300 ವರ್ಷ ಮುಂಚೆ ಕಟ್ಸಿದ್ದಾರೆ. ಹೌದು. KRS ಡ್ಯಾಮು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸ್ತಾರೆ. ನೀವು ಚುಂಚನಕಟ್ಟೆ ಹೆಸರು ಕೇಳಿದಿರಿ? ಹೌದು. ಕಟ್ಟೇರಿ ಅಂತ ಅಣೆಕಟ್ಟು ಪಕ್ಕನೇ ಇದೆ, ಕಟ್ಟೇರಿ ಅಂತ. ಕನ್ನಂಬಾಡಿ ಕಟ್ಟೆ, ಈಗೇನು ಕರಿತೀವಿ ಕನ್ನಂಬಾಡಿ ಕಟ್ಟೆ ಅಂತ ಇದೆ. ಸಾಗರ ಕಟ್ಟೆ ಅಂತ ಇದೆ. ಮುಂಚೆನೇ ಏನಾಗಿತ್ತು ಅಂದರೆ, ಹೊಯ್ಸಳರ ಕಾಲದಲ್ಲೇ ಅಲ್ಲೆಲ್ಲ ಅಪ್ಪಿರುತ್ತೆ, ಅಲ್ಲೆಲ್ಲ ಕಟ್ಟೆ ಕಟ್ತಾರೆ ನೀರಿನ ಶೇಖರಣೆ ಮಾಡ್ಕೊಳ್ಳೋಕ್ಕೆ. ಈ ನೀರಿನ ಶೇಖರಣೆ ಮಾಡೋ ಪದ್ಧತಿ ಇವ್ರ ಕಾಲದಲ್ಲಿ ಬಂತು, ಅವ್ರ ಕಾಲದಲ್ಲಿ ಬಂತು ಅಂತೇನಿಲ್ಲ. ಇದು ಪುರಾತನ ಕಾಲದಿಂದನೂ ಒಡ್ಡು ಕಟ್ತಾಯಿದ್ರು. ಈಗ ಏನು ನೋಡ್ತಾ ಇದ್ದೀರಿ, ಈಗ ಕಾವೇರಿ ನೀರು ಇಲ್ಲೊಂದು ಒಡ್ಡು ಕಟ್ಟಿದ್ರು. ಒಡ್ಡು ಅಂದರೆ ಅಣೆಕಟ್ಟು. ಆ ಒಡ್ಡು ಕಟ್ಟಿ ನಾಲೆ ಮುಖಾಂತರ ಹರಿಸಿ ಎಲ್ಲೆಲ್ಲಿಗೆ ಬೇಕೋ ಆ ನಾಲೆನ ನೀರನ್ನ ಹರಿಸಿದ್ರು. ಇವತ್ತೊಂದು ದಿನ 400 ವರ್ಷ ಆಗ್ತಿದೆ, ಈಗಲೂ ಅದ್ರ ಫಲ ಉಣ್ತಾ ಇದ್ದಾರಲ್ಲ ಜನ ಹೇಳಿ. ಈ ಚಿಕ್ಕದೇವರಾಜ ಒಡೆಯರ ನಾಲೆ ಕೂಡ ಇದೆ, CDS ನಾಲೆ ಅಂತ ಇದೆ. ಅದು 3 ತಾಲೂಕಿಗೆ ನೀರು ಸಪ್ಲೈ ಆಗುತ್ತೆ. 104 ಕಿಲೋಮೀಟ್ರು. ಇದು ಶ್ರೀರಂಗಪಟ್ಟಣ ಗಂಜಾಮ್ 2 ಕಡೆಗೂ ಹರಿಯುತ್ತೆ ಇದು ನದಿ. ನಾವು ಈ ಭಾಗದಿಂದ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಕಟ್ಟು ನಾಲೆಗೆ ಹೀಗೆ ಬರಬೇಕು ನೀರು, ನಾಲೆಗೆ ಬರುತ್ತೆ. ಆ ಭಾಗದಿಂದ ನದಿಗೆ ಡಿವೈಡ್ ಆಗುತ್ತೆ. ಅಲ್ಲಿ ಬಾಗಿಲುಗಳನ್ನ ಕ್ಲೋಸ್ ಮಾಡಿದ್ದಾರೆ. ಈ ಮುಖಾಂತರ ಇಲ್ಲಿಂದ ನೀರು ಹೋಗ್ತದೆ.
ಅದು ಬರ್ಡ್ ಸೆಂಚುರಿಯಿಂದ ಬರತಕ್ಕಂಥ ನೀರು ನೋಡಿ. ಅದು ಒಡ್ಡು ನಾಲೆಗೆ ಬರ್ಡ್ ಸೆಂಚುರಿ ಇದೆಯಲ್ಲ ರಂಗನತೀರ್ಥ ಅಲ್ಲಿಗೆ ಬರುತ್ತೆ ನೋಡಿ. ಅಲ್ಲಿಂದನೂ ನೀರು ಒಂದೇ ಸಮನೆ ಹೀಗೆ ಬರಬೇಕು, ಈ ಕಡೆ ಹೊಳೆಗೂ ಹೋಗಬೇಕು, ಈ ಕಡೆ ನಾಲೆಗೂ ಹೋಗ್ಬೇಕು. ಅತಿ ಕಮ್ಮಿ ಆದರೂ ನೀರು ಹೊಳೆಗೆ ಬರುತ್ತೆ, ಜಾಸ್ತಿ ಆದಷ್ಟು ಗೇಟ್ ಓಪನ್ ಮಾಡ್ತಾರೆ. ನೀವು ಅಲ್ಲಿ ನೋಡ್ಬೋದು, ನಾನು ಕೀ ಸ್ಟೋನ್ಸ್ ತೋರಿಸ್ತೆ, ಇಲ್ಲೂ ಕೂಡ ಕೀ ಸ್ಟೋನ್ಸ್ದು ನೀವು ನೋಡ್ಬೋದು. ಇದು ಪಶ್ಚಿಮ ವಾಹಿನಿ ಅಲ್ಲ? ಈ ನೀರು ಅಕ್ವಾಡಕ್ಟ್ ಮುಖಾಂತರ ಶ್ರೀರಂಗಪಟ್ಟಣ ಮತ್ತು ಗಂಜಾಮ್ ಕಡೆಗೆ ಹೋಗುತ್ತೆ. ಆ ಅಕ್ವಾಡಕ್ಟ್ ಕೂಡ ಆಗಿನ ಕಾಲದಲ್ಲೇ 400 ವರ್ಷ ಮುಂಚೆನೇ ಅಕ್ವಾಡಕ್ಟ್ ಅಂದರೆ ನದಿ ಮೇಲೆ ಅಕ್ವಾಡಕ್ಟ್ ಕಟ್ಬಿಟ್ಟು ನೀರು ಹರಿಸಿದ್ದಾರೆ. ಆ ಟೆಕ್ನಾಲಜಿ ನಮ್ಮಲ್ಲಿ ಅವಾಗಲೇ ಇತ್ತು. ನಾವೇನು ಬಂಗಾರದಡ್ಡಿ ಕಾಲುವೆ ಪ್ರಾರಂಭನ ನೋಡಿದ್ವಿ, ಅದು ಇಲ್ಲಿ ಹರಿಯುತ್ತೆ. ಯಾವ ರೀತಿ ಹರಿಯುತ್ತೆ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ನದಿ ಮೇಲೆ ಹೋಗುವಂಥ ಕಾಲುವೆ ಇದು ಏಷ್ಯಾದಲ್ಲೇ ಮೊದಲನೇ ಪ್ರಯತ್ನ ಅಂತ ಕೆಲವರು ಹೇಳ್ತಾರೆ. ಇನ್ನೆಲ್ಲೂ ನದಿ ಮೇಲೆ ಕಾಲುವೆ ಹರಿಯೋವಂಥದ್ದು, ನದಿ ಮೇಲೆ ಅಕ್ವಾಡಕ್ಟ್ ಮಾಡಿರೋಂಥದ್ದು, ಸೇತುವೆ ಮುಖಾಂತರ ಹರಿಯೋದು ಇನ್ನು ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಈ ನೀರು ಸಂಪರ್ಕ ಆಗೋಂಥ ಸ್ಥಳ ನೀವು ನೋಡ್ಬೋದು. ಆ ಸೇತುವೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಅಲ್ಲಿ ಇಳಿಬೋದು. ಅಲ್ವಾ ಬಂಗಾರದ ದೊಡ್ಡಿ. ನೋಡಬೇಕು ಅಂದರೆ ಅಂಬ್ಲಿ ಹೋಟ್ಲಿಗೆ ಹೋಗಿ ಅಂಬ್ಲಿ ಹೋಟ್ಲು ಕೆಳಭಾಗದಿಂದ ನೋಡ್ಬೋದು. ಅದು ನಾವು ಕೆಳಗಡೆ ಹರಿಯುತ್ತಲ್ಲ ಅಕ್ವಾಡಕ್ಟು, ನಾವು ಕೆಳಗಡೆಯಿಂದ ಇಲ್ಲೆಲ್ಲೂ ಇಳಿದು ನೋಡೋಕ್ಕೆ ಸ್ಥಳ ಇಲ್ಲ, ಆ ಭಾಗದಿಂದ ನೋಡಬೇಕು. ಇದು ಔಟರ್ ಸೆಕ್ಷನ್ ನೋಡ್ಕೊಂಬಿಡಿ. ಇದು ಎಲ್ಲ ಗಾರೆಯಿಂದನೇ ಮಾಡಿರ್ತಕ್ಕಂಥ ರಸ್ತೆ. ಹೌದು, ನಾಲ್ವಡಿ ಅವರ ಟೈಮಲ್ಲಿ. ಅಂದರೆ ಇದೆಲ್ಲ ಮುಂಚೆ ರಸ್ತೆ ಅಂದರೆ ಸೇತುವೆ ಇರಲಿಲ್ಲ, ಇದೆಲ್ಲ ನಾಲ್ವಡಿ ಅವ್ರ ಟೈಮಲ್ಲಿ ಮಾಡಿದ್ದು. ಈ ಅಕ್ವಾಡಕ್ಟ್ ಹರಿತಾರ ಸಮಯದಲ್ಲೇ ಮೇಲ್ಗಡೆ ವೆಹಿಕಲ್ ಓಡಾಡ್ತಾ. ಇದಕ್ಕೆ ಪಿರಿಯಾಪಟ್ಟಣದ ಸೇತುವೆ ಅಂತಲೂ ಕೂಡ ಕರೀತಾರೆ. ಪಿರಿಯಾಪಟ್ಟಣದ ಸೇತುವೆ ಅಂತ. ನಾವೇನು ಬಂಗಾರದೊಡ್ಡಿ ಕಾಲುವೆ ನೋಡಿದ್ವಿ, ನಾಲೆ ಅಕ್ವಾಡಕ್ಟ್ ಮುಖಾಂತರ ಈಗ ಹರಿತಾ ಇದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಪಿಲ್ಲರ್ಸು. ಹೌದು, ಸ್ಟೋನ್ ಪಿಲ್ಲರ್ಸು. ಆ ವೆಹಿಕಲ್ ಹೋಗ್ತಾ ಇರೋದು ಎರಡನೇ ಸೇತುವೆ ಮೇಲೆ. ಆ ಕಡೆ ಇನ್ನೊಂದು ಸೇತುವೆ ಇದೆ. ಒಟ್ಟು ಶ್ರೀರಂಗಪಟ್ಟಣಕ್ಕೆ ಒಂದು 15ರಿಂದ 16 ಸೇತುವೆ ಇದೆ ಶ್ರೀರಂಗಪಟ್ಟಣಕ್ಕೆ. ಅಂದರೆ ಇದು ಭಾಳ ಹಳೆ ಸೇತುವೆ, ಪಿರಿಯಾಪಟ್ಟಣದ ಸೇತುವೆ ಅಂತಲೇ ಕರೀತಾರೆ. ಇಡೀ ಏಷ್ಯಾದಲ್ಲಿ ಅಕ್ವಾಡಕ್ಟ್ ಮುಖಾಂತರ ನಾಲೆ ನದಿ ಮೇಲೆ ಹರಿತಾ ಇರೋದು ಇದೊಂದೇ. ಇದು ಸೌತ್ ಬ್ರಾಂಚ್ ಕಾವೇರಿ. ನಾವು ಆ ಕಡೆ ನೋಡಿದ್ರೆ ನಾರ್ತ್ ಬ್ರಾಂಚ್, ಅದು ಉತ್ತರ ಭಾಗ, ಇದು ದಕ್ಷಿಣ. ಇದು ಆ ಕಡೆ ದ್ವೀಪ ಇರೋದು, ನಾವು ದ್ವೀಪದಿಂದ ಹೊರಗಡೆ ಇದ್ದೀವಿ. ಇಲ್ಲಿರುವಂಥ ಸ್ಮಾರಕದ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಇಲ್ಲಿನ ಸ್ಥಳೀಯರು ನಮ್ಮನ್ನು ಬಿಡಲಿಲ್ಲ. ಅದಕ್ಕಾಗಿ ಅಲ್ಲಿ ಹೋಗಿದ ತಕ್ಷಣ ಬಂದು ನಮ್ಮ ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಸ್ಮಾರಕದ ವಿಡಿಯೋ ಮಾಡಲಿಕ್ಕೆ ಏಕೆ ಸ್ಥಳೀಯರು ಬಿಡ್ತಾ ಇಲ್ಲ ಅಂತ ನಾವು ಸಾರ್ವಜನಿಕರು ತಿಳ್ಕೊಬೇಕಾಗಿದೆ. ಅದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇದು ಯಾರ್ದು ಸ್ಮಾರಕ ಅಂತ ಬನ್ನಿ ನೋಡೋಣ. ಇದು ರಾಣಿ ಲಕ್ಷ್ಮೀ ಅಮ್ಮ ಅಣ್ಣಿಯವರ ಸಮಾಧಿ. ಇವರೇ ಬ್ರಿಟಿಷರವ್ರ ಹತ್ರ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಟಿಪ್ಪು ಸುಲ್ತಾನ ಸೋಲಿಸಿದಂಥ ರಾಜಮಾತೆ ಇವರು. ಅವ್ರ ಸಮಾಧಿ ಇವತ್ತಿನ ದಿನ ಈ ಸ್ಥಿತಿಲಿದೆ ನೋಡಿ. ಎಲ್ಲ ನಾವು ಬಂದ್ವಲ್ಲ. ಹೌದು, ಎಲ್ಲ ಅವ್ರದ್ದು ಒಂದೇ ಒಂದು ಪುರಾವೆ ಕೂಡ ಇಲ್ಲ ಇಲ್ಲಿ. ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಬೃಂದಾವನ ಗೂಗಲ್ ಮ್ಯಾಪಲ್ಲಿ ಮಾರ್ಕ್ ಆಗಿಲ್ಲ. ನಾನು ಇದನ್ನು ಗೂಗಲ್ ಮ್ಯಾಪಲ್ಲಿ ಮಾರ್ಕ್ ಮಾಡ್ತಿದ್ದೀನಿ. ಈಗ ನಾವು ನೋಡ್ತಾ ಇರೋದು
ಕೋಟೆಯ ದಕ್ಷಿಣ ಭಾಗದ ಆನೆಕೋಟೆ ಬಾಗಿಲು ಅಂತ ಕರೀತಾರೆ. ನೀವು ಡಿಸೈನ್ ನೋಡ್ಬೋದು, ಎತ್ತರವಾಗಿದೆ ಒಳಗಡೆ ಹೋಗೋದಕ್ಕೆ. ಅಲ್ಲಿಂದ ಕಂತಕ ಇದೆ, ಕಂತಕ ಮತ್ತು ಕೋಟೆಯ ಭಾಗ ಇದೆ. ನೀವು ಇಲ್ಲೂ ಕೂಡ ನೋಡ್ಬೋದು ನೋಡಿ. ಇದು ಸೆಕೆಂಡ್ ರೌಂಡ್ ಫೋರ್ಟ್ ವಾಲ್ಸು, ಅಂದರೆ ಮೊದಲನೇ ಸುತ್ತಿನ ಕೋಟೆಯ ಗೋಡೆಗಳು. ಕೆಲವೊಂದು ಕಡೆ ಕುಸ್ತಿದೆ ಅಲ್ಲೂ ಕೂಡ. ಈ ಕಡೆ ಎರಡನೇ ಸುತ್ತಿನ ಕೋಟೆ ಆವರಣ ಇದೆ. ಎರಡು ಕಡೆ ನೋಡ್ಬೋದು ಸೈನಿಕರು ಚೆಕ್ ಪೋಸ್ಟ್ ಇಟ್ಟು ಇಲ್ಲಿ ನಿಂತ್ಕೊತಾ ಇದ್ರು. ಇಲ್ಲೂ ಕೂಡ ನೀವು ಸ್ಲ್ಯಾಬ್ಸ್ ನೋಡ್ಬೋದು. ಹೌದು, ಅದೇ ಅಲ್ಲಿ ನೋಡಿದ್ವಲ್ಲ ಜೈಲ್ ಥರ, ಅದೇ ಥರ ಇಲ್ಲೂ ಎರಡೂ ಕಡೆನೂ ಇದೆ. ಅದೇನಕ್ಕೆ ಇಲ್ಲಿ ಕೈದಿಗಳನ್ನ ಇಡ್ತಾ ಇದ್ದೀರಾ? ಇಲ್ಲ, ಇದು ಒಂಥರ ಸೀಕ್ರೆಟ್ ಪ್ಯಾಸೇಜ್ ಥರ ಒಳಗಡೆ ಬರೋದಕ್ಕೆ. ಆ ಕಡೆ ಈಗ ಮಾಡಿರೋ ಎಂಟ್ರೆನ್ಸ್ ಏನು ಓಡಾಡ್ತಾರೆ ಸಾರ್ವಜನಿಕರು, ಅದು ಈಗ ಮಾಡಿರೋದು, ಇತ್ತೀಚೆಗೆ ಮಾಡಿರೋದು. ಇಲ್ಲೂ ಕೂಡ ಕೀ ಸ್ಟೋನ್ಸ್ ನೋಡ್ಬೋದಿಲ್ಲ. ಕೀ ಸ್ಟೋನ್ಸ್ ಅಲ್ವಾ? ಹಾಂ. ಈಗ ನೀವು ಇನ್ನೊಂದು ಸುತ್ತಿನ ಆನೆಯ ಬಾಗಿಲು ನೋಡ್ಬೋದು. ಜಿಗ್ ಝ್ಯಾಗ್ ಚೆಕ್ ಪೋಸ್ಟ್ ಅಂತ ಏನು ನೋಡ್ತೀವಿ ಈಗಿನ ಕಾಲದಲ್ಲಿ, ಅದೇ ಥರನೇ ಆಗಿನ ಕಾಲದಲ್ಲಿ ಜಿಗ್ ಝ್ಯಾಗ್ ನೇರ ಇಲ್ಲ. ಹೌದು. ಇದು ಎರಡನೇ ಸುತ್ತಿನ ಕೋಟೆ. ಹಾಂ. ಮೂರನೇ ಸುತ್ತಿನ ಕೋಟೆ ಆ ಕಡೆ ಕೆಳಗಡೆ ನೋಡ್ಬೋದು. ಇಲ್ಲೆಲ್ಲ ಕೆಳಗಡೆ ಕಂದಕ ಇದೆ, ಮರ ಗಿಡಗಳೆಲ್ಲ ಬೆಳೆದಿರೋದ್ರಿಂದ ಕಾಣಲ್ಲ. ಮತ್ತು ಎರಡು ಕಡೆ ಚೆಕ್ ಪೋಸ್ಟ್ ನೋಡಿದ್ವಿ ಸೈನಿಕರು ಇರೋದಕ್ಕೆ. ಇಲ್ಲೂ ಕೀ ಸ್ಟೋನ್ಸು ಮತ್ತೊಂದು ಸುತ್ತಿ ಬರ್ತದೆ. ಎರಡು ಕಡೆ ನೀರಿನ ಕಂದಕ, ವಾಟರ್ ಮೋಡ್ಸ್ ನೋಡಿ. ಇದು ಮೂರನೇ ಸುತ್ತಿನ ಕೋಟೆ. ಇದು ಮೂರನೇ ಸುತ್ತು. ಹೌದು. ಈಗ ನಾನು ಏನೇನು ಹೇಳಿದೆ, ಕಲ್ಲಿನ ಕೋಟೆ ಎಲ್ಲ ತುಂಬ ಹಿಂದೆನೇ ಕಟ್ಟಿಸಿರೋದು. ಇಟ್ಟಿಗೆಯಿಂದ ಏನು ನಿರ್ಮಾಣ ಆಗಿದೆ ಅವೆಲ್ಲ ಟಿಪ್ಪು ಮತ್ತು ಹೈದರ್ ಕಾಲದಲ್ಲಿ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಈಗ ಎಲ್ಲೂ ನೋಡ್ಬೋದು, ಎಲ್ಲ ಇಟ್ಟಿಗೆಯಿಂದ ನಿರ್ಮಾಣ ಆಗಿದೆ. ಈಗ ಕೆಲವು ಸೆಂಟ್ರಲ್ ಆರ್ಕಿಯಾಲಜಿಯವರು ತಿರ್ಗಾ ಅದು ರಿಪೇರ್ ಮಾಡ್ತಾಯಿದ್ದಾರೆ ಅದನ್ನು. ನೋಡಿ, ನಿಮಗೆ ಇಲ್ಲಿಂದ ಕಂತಕ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸುತ್ತೆ, ಆಳವಾದ ಕಂತಕ. ಆನಂತರ ಅಲ್ಲಿ ಸೇತುವೆನೂ ಕೂಡ ಇದೆ ನೋಡ್ಬೋದು. ಅಲ್ಲಿ ನೋಡಿ, ಇದೆಲ್ಲ ನೀರಿನಿಂದ ಆವೃತ ಮಾಡ್ತಾಯಿದ್ರು. ಜೊತೆಯಲ್ಲಿ ವಿಷಸರ್ಪಗಳು, ಮೊಸಳೆಗಳನ್ನ ಬಿಡ್ತಾರೆ. ಈಗ ನಾವೇನಿದ್ದೀವಿ ಕೋಟೆಯ ಹೊರಭಾಗದ ಕಂದಕದ ಮೇಲೆಗಡೆ ಇದ್ದೀವಿ. ಇಲ್ಲಿಂದ ಹೋದರೆ ನಾವು ಸೀದಾ ಹೈವೇಗೆ ಹೊರಟೋಗ್ಬಿಡ್ಬೋದು. ಮತ್ತೊಂದು ಭಾಗದ ನೀರಿನ ಕಂದಕ ಎಲ್ಲ ಕಡೆನೂ ಸುತ್ತುವರೆದಿದೆ. ಸ್ವಲ್ಪ ಮೇಲ್ಗಡೆ ನೋಡ್ಬೋದು ನೋಡಿ, ಇಲ್ಲಿಂದ ಅದು ಎನಿಮಿ ವಾಚ್ ಟವರು. ಈ ಕಡೆ ಹೊಸ್ದಾಗಿ ಮಾಡಿರೋಂಥ ದಾರಿ, ಅಂದರೆ ಹಳೆ ಕಾಲದಲ್ಲೆಲ್ಲ ಹೀಗೆ ಓಡಾಡ್ತಿದ್ರು. ಆ ದಾರಿ ಇರಲಿಲ್ಲ ಅಲ್ಲ? ಆ ದಾರಿ ಇರಲಿಲ್ಲ, ಅದೆಲ್ಲ ಲೇಟ್ ಟ್ರೆಡಿಷನ್. ನಿಮಗೆ ಕಣ್ಣಿಗೆ ಕಾಣುತ್ತೆ ನೋಡಿ, ಅಲ್ಲೆಲ್ಲ ಹೊಸ್ದಾಗಿ ಕಲ್ಲೆಲ್ಲ ಕೂರಿಸಿರುವಂಥದ್ದು. ಇದು ಹಳೆಯ ಪ್ರವೇಶ ಇದು ಕೋಟೆಗೆ. ಇದೆರಡು ಕಡೆ ಸ್ಲೋಪ್ ಇದೆ ನೋಡಿ. ಈ ಸ್ಲೋಪು ಮೆಟ್ಲು ಯಾಕಿಲ್ಲ ಅಂತಂದರೆ ಪಿರಂಗಿನ ಮೇಲ್ಗಡೆ ಕೊಂಡೊಯ್ಯೋದಕ್ಕೆ ಮಾಡ್ಕೊಂಡಿರೋಂಥ ವ್ಯವಸ್ಥೆ ಇದು. ಈ ಕಡೆ ಭಾಗಕ್ಕಾರು ತಗೊಂಡು ಹೋಗ್ಬೋದು, ಈ ಕಡೆ ಭಾಗಕ್ಕಾರು ತಗೊಂಡು ಹೋಗ್ಬೋದು. ಈಗೇನಲ್ಲಿ ಮಿನಿಯೇಚರ್ ನಿಲ್ಲಿಸಿದರೆ, ಅಂದರೆ ಪಿರಂಗಿಯ ಮಾದರಿ ಆಗಿನ ಕಾಲದಲ್ಲಿ ಆ ರೀತಿ ಉಪಯೋಗಿಸ್ತಾಯಿದ್ರು ಅನ್ನೋದಕ್ಕೆ ಅದನ್ನು ಇಟ್ಟಿದ್ದಾರೆ. ಅದು ಆ ಕಡೆನೂ ನೋಡ್ಬೋದು ನೀವು. ಮೊದಲೆಲ್ಲ ಈ ಥರನೇ. ಅದು ವಾಚ್ ಟವರ್ ಅಲ್ಲ, ಹೈಟ್ ಇರೋದೆಲ್ಲ ವಾಚ್ ಟವರ್. ಈ ಥರ ಏನೇನಿದೆ ಎಲ್ಲ ವಾಚ್ ಟವರು. ಪಕ್ಕದಲ್ಲೇ ನೀವು ಕಂತಕ ನೋಡ್ಬೋದು. ಈಗ ಕೆಲವೊಂದು ಕಡೆ ಮುಚ್ಕೊಂಡಿದೆ, ಕೆಲವೊಂದು ಕಡೆ ಹೊಸ ರಸ್ತೆ ಮಾಡಿರೋದ್ರಿಂದ ಅದು ಮುಚ್ಕೊಂಡಿದೆ, ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಇವೆಲ್ಲ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ದರ್ಯಾ ದೌಲತ್ ಮಾದರಿ, ಜುಮ್ಮಾ ಮಸೀದಿ ಮಾದರಿ, ರಂಗನಾಥ ಸ್ವಾಮಿ ದೇವಸ್ಥಾನದ ಮಾದರಿ. ಇಲ್ಲಿ ಪ್ರತಿ ದಿನ ಸಂಜೆ ಲೈಟ್ ಆ್ಯಂಡ್ ಶೋ ಕಾರ್ಯಕ್ರಮ ಅಂತ ನಡೆಯುತ್ತೆ, ಕನ್ನಡದಲ್ಲಿ ನಡೆಯುತ್ತೆ. ಮೈಸೂರಿನ ಅರಮನೆ ಬಗ್ಗೆ, ಮೈಸೂರಿನ ಒಡೆಯರ ಬಗ್ಗೆ ಮತ್ತು ಟಿಪ್ಪು ಸುಲ್ತಾನ್ ಹೈದರಾಲಿ ಬಗ್ಗೆ ಕೆಲವೊಂದು ಕಥಾ ಸರಣಿ ಥರ ಲೈಟ್ ಆ್ಯಂಡ್ ಶೋ ಮಾಡ್ತಾರೆ ಇಲ್ಲಿ. ಇವೆಲ್ಲ ಕಲ್ಲುಗಳೆಲ್ಲ ಇಲ್ಲಿದ್ದೇನೆ, ಯಾರು ಇಲ್ಲಿ ಕಾಣಿಸ್ತಿದೆ ನೋಡಿ ಕೆಂಪು. ಇವೆಲ್ಲ ನಮ್ಮ ಶ್ರೀರಂಗಪಟ್ಟಣ ಕಾವೇರಿ ಹೊಳೆಯಲ್ಲಿ ಕೆಂಪು ಬಂಡೆಗಳಿವೆ. ಇವೆಲ್ಲ ಅಲ್ಲಿದ್ದೇನೆ ಕೆಂಪು ಬಂಡೆಗಳು, ಯಾಕೆಂದರೆ ನಾವೆಲ್ಲ ಕಣ್ಣಾರ ನೋಡಿ ಬೆಳೆದಿರೋಂಥವ್ರು. ಈಗ ಅಲ್ಲೆಲ್ಲ ಕೆತ್ತಿರೋದೆಲ್ಲ ಇದೆ. ಅಂದರೆ ಕಾವೇರಿ ನದಿ ಬಂಡೆಗಳು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ವರ್ಷದ ಹಳೆಯದು ಶ್ರೀರಂಗಪಟ್ಟಣ.
ಮತ್ತು ಕೋಟೆ ಮೇಲ್ಭಾಗದಲ್ಲಿ ಕಾವಲು ಕಾಯೋ ಒಬ್ಬ ಸೈನಿಕನಿಗೆ ಮಳೆಯಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ನೋಡಿ ಸಣ್ಣದಾದ ಒಂದು ಕೊಠಡಿ ಅಂದರೆ ಸುರಂಗ ರೀತಿಯಲ್ಲಿ ಕಾಣುತ್ತೆ. ಇಲ್ಲೊಂದು ನೋಡ್ಬೋದು, ಆ ಕಾರ್ನರ್ಲೊಂದು ನೋಡ್ಬೋದು. ನೋಡಿ ಇದು ಏನು 4x4 ಇದೆ ಅಷ್ಟೇ. ಅಂದರೆ ತುಂಬ ಕಾಲು ಚಾಚ್ಕೊಂಡು ನಿದ್ದೆನೂ ಮಾಡೋ ಹಾಗಿಲ್ಲ. ಇದು ಒಬ್ಬ ಸೈನಿಕನಿಗೆ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಅಷ್ಟೇ ಇದಿರೋದು. ಈಗ ಬತ್ತೇರಿ ಮುಂದೆ ಇದ್ದೀವಿ. ಇಲ್ಲಿ 1947ರಲ್ಲಿ ನಮ್ಮ ಮೊದಲನೇ ಸ್ವಾತಂತ್ರ್ಯ ದಿನದಂದು ಫ್ಲ್ಯಾಗ್ ವಾಶ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗುತ್ತೆ. ಬನ್ನಿ ನೋಡೋಣ. ಹಾಂ, ಒಂದು 25 ನೋಡಿ ಸರ್, ಇದು ವ್ಯೂ ಎಲ್ಲ ಯಾವ್ದು ತೋರಿಸಿ ಸರ್. ನೋಡಿ ಸರ್, ಏರಿಯಲ್ ವ್ಯೂ ಆಫ್ ಶ್ರೀರಂಗಪಟ್ಟಣ ನೋಡ್ತೀನಿ ಸರ್. ನೋಡಿ ಸರ್, ಎಷ್ಟು ಗಾಳಿ ಬೀಸ್ತಾ ಇದೆ. ಇಡೀ ಶ್ರೀರಂಗಪಟ್ಟಣ ಈಗ ಟಾಪಲ್ಲಿ ಅದಕ್ಕೆ ಕರಿಘಟ್ಟ ಅಲ್ವಾ? ಹೌದು ಸರ್, ಕರಿಘಟ್ಟ. ಈ ಕಡೆ ಮೈಸೂರು ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ. ಚಾಮುಂಡಿ ಬೆಟ್ಟ. ಹಾಂ, ಈ ಕಡೆ ಬನ್ನಿ, ಬರ್ಡ್ ಸೆಂಚುರಿ ನೋಡಿದ್ರೆ ನೋಡಿ. ಹೌದು, ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಹೌದು, ಬ್ರಿಡ್ಜ್. ಇಲ್ಲಿಂದ ನೇರಕ್ಕೆ ನೈಟ್ ಆದರೆ ಬೃಂದಾವನ ಗಾರ್ಡನ್ ಲೈಟಿಂಗ್ಸ್ ಆದರೆ ಕಾಣಿಸುತ್ತೆ. ಅದು ರಂಗನಾಥ ಸ್ವಾಮಿ ದೇವಸ್ಥಾನ. ಅದು ದೊಡ್ಡ ಫ್ಲ್ಯಾಗ್ ಯಾವುದು? ಫ್ಲ್ಯಾಗು ಅದು ರೈಲ್ವೆ ಸ್ಟೇಷನಲ್ಲಿ ಮಾಡಿರೋದು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರತಿ ರೈಲ್ವೆ ಸ್ಟೇಷನಲ್ಲಿ ಫ್ಲ್ಯಾಗ್ ಅದು ಬಾಣಪುರ ಸಕ್ಕರೆ ಕಾರ್ಖಾನೆ ಇಲ್ಲಿದೆ. ಅಲ್ಲಿ ಕಾಣಿಸ್ತಿದೆ ನೋಡಿ ಫ್ಯಾಕ್ಟ್ರಿ. ಹಾಂ ಹಾಂ. ಅಲ್ಲಿಂದ ಮುಂದ್ಗಡೆ ಕುಂತಿ ಬೆಟ್ಟ ಕಾಣಿಸ್ತದೆ ನೋಡಿ. ಕುಂತಿ ಬೆಟ್ಟ ಅದು. ಹಾಂ, ಕುಂತಿ ಬೆಟ್ಟ ಕಾಣಿಸ್ತದೆ. ಹಾಂ. ಇನ್ನೂ ದೂರದಲ್ಲಿ ನೋಡ್ತೀನಿ ಅಂದರೆ ಬೇಬಿ ಬೆಟ್ಟ ಅಲ್ಲಿ ಕಾಣಿಸುತ್ತೆ ನೋಡಿ. ನಾವು ಚಂದ್ರವನ ಆಶ್ರಮ ನೋಡೋದಲ್ಲ, ಹೌದು, ಅದ್ರ ಮೂಲ ಆಶ್ರಮ ಬೇಬಿ ಬೆಟ್ಟ ಅಂತಿದೆ. ಹಾಂ ಹಾಂ ಹಾಂ. ಕ್ಯಾರ್ಪೆಟರ್ ಅಲ್ಲಿದೆ. ಹಾಂ, ಇಲ್ಲೇನೋ ಫಾಗ್ ಇಲ್ಲ ಅಂದರೆ ನಾವು ಮೇಲ್ಕೋಟೆನೂ ಕೂಡ ನೋಡ್ಬೋದು. ಇಲ್ಲಿದ್ದಾನೆ. ಓ, ಇಲ್ಲಿಂದನೇ ಕಾಣಿಸುತ್ತೆ ಮೇಲ್ಕೋಟದ ಬೆಟ್ಟಗಳು ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸುತ್ತೆ. ಬಟ್ ಅದೇ ಇದು ಅಂತ ಗೊತ್ತಿರೋರು ಗೊತ್ತಾಗುತ್ತೆ ಅಷ್ಟೇ. ಬಟ್ ನಿಮಗೆಲ್ಲೂ ಕಾವೇರಿ ರಿವರ್ ಕಾಣಿಸೋದೇ ಇಲ್ಲ ಈಗ. ಕೊಯ್ಲು ಕಾಣೋದಿಲ್ಲ. 1890 ಫೋಟೋಗ್ರಾಫಲ್ಲಿ ಇಲ್ಲಿಂದ ಡೈರೆಕ್ಟ್ ಕೆಳಗಡೆ ನಿಂತ್ಕೊಂಡ್ರೆ ರಂಗನಾಥನ ದೇವಸ್ಥಾನ ನೇರವಾಗಿ ಕಾಣಿಸ್ತಾ ಇತ್ತು. ನೇರವಾಗಿ ಕಾಣ್ತಾ ಇತ್ತು ಕೆಳಗಿಂದನೇ. ನೀವು ಇಲ್ಲಿ ನಿಂತ್ಕೊಂಡ್ರೆ ನೆಕ್ಸ್ಟ್ 20 ಅಡಿ ಕಾಣಿಸೋದೇ ಇಲ್ಲ. ಭಾಳ ಹಳೆಯ ಕಾಲದ್ದು ನೋಡಿ ಫ್ಲ್ಯಾಗ್ ಟವರು ನೋಡಿ ಎಲ್ಲ ಹೇಗಾಗಿದೆ. ಪ್ರತಿ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ದಿನ ಇಲ್ಲೇ ಫ್ಲ್ಯಾಗ್ ಹೋಸ್ಟಿಂಗ್ ನಡೆಯೋದಿಲ್ಲ ಇಲ್ಲಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಮಸೀದಿ. ಹಾಂ, ಅದು 1787ನಲ್ಲಿ ಟಿಪ್ಪು ಕಟ್ಸೋದು. ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ಕಾಂಪೌಂಡ್ ಇದೆ, ಅದೇ ಜ್ಯೋತಿರ್ಮಹೇಶ್ವರನ ದೇವಸ್ಥಾನ. ಪಟ್ಟಣದ 1000 ದೇವಸ್ಥಾನಗಳ ಇದ್ದರೆ ಆ ಜಾಗದಲ್ಲಿ ಒಂದು ಜ್ಯೋತಿರ್ಮಹೇಶ್ವರನ ದೇವಸ್ಥಾನ ಇರಬೇಕು ಅಂತ. ಒಂದು ಕಾಶಿ ಬಿಟ್ಟರೆ ಶ್ರೀರಂಗಪಟ್ಟಣ. ಹಾಂ, ಒಂದು ಗಂಜಾಮ್ನಲ್ಲಿ ಆಗ್ಬೋದು, ಇಲ್ಲಾಗ್ಬೋದು, ಸುತ್ತಮುತ್ತ ಏನು ಎಲ್ಲ ಸೇರಿಸಿದ್ರೆ 1000 ದೇವಸ್ಥಾನ ಇದೆ. ಶ್ರೀರಂಗಪಟ್ಟಣ ಅಂದರೆ ಅದಕ್ಕೆ 8 ದಿಕ್ಕುಗಳಲ್ಲೂ ಅಷ್ಟಗ್ರಾಮ ಅಂತ ಇದೆ. ಅದಕ್ಕೆ ರಾಮಾನುಜಾಚಾರ್ಯರಿಗೆ ವಿಷ್ಣುವರ್ಧನ 8 ಗ್ರಾಮಗಳನ್ನು ದತ್ತಿ ಕೊಡ್ತಾನೆ. ಆ ದತ್ತಿ ಅಗ್ರಹಾರಗಳೆಲ್ಲ ಬ್ರಾಹ್ಮಣರುಗಳು ವಾಸ ಮಾಡ್ತಾ ಇರ್ತಾರೆ. ದೇವಸ್ಥಾನಗಳಿಗೆ ಉಂಬಳಿ ಆಗ್ಬೋದು, ದಾನ ಆಗ್ಬೋದು, ಆ ದತ್ತಿಯಿಂದ ಬರ್ತಾ ಇರ್ತದೆ. ಈಗೇನು ಧಾರ್ಮಿಕ ದತ್ತಿ ಮುಜರಾ ಇಲಾಖೆ ಅಂತ ಇರುತ್ತೆ, ಅವಾಗೆಲ್ಲ ಮಹಾರಾಜರು ಕೊಡ್ತಾ ಇರ್ತಾರೆ. ಈ ಥರ ಗ್ರ್ಯಾಂಡ್ಸಲ್ಲಿ ಕೊಡ್ತಾ ಇರ್ತಾರೆ. ಕಾವೇರಿ ನದಿಯ ಉತ್ತರ ಭಾಗದಕ್ಕೆ ಬಂದಿದ್ದೀವಿ ನಾವು. ಅದೇ ವೆಲೆಸ್ಲಿ ಬ್ರಿಡ್ಜ್ ನಮ್ಮ ಅವಾಗಲೇ ನೋಡಿದ್ವಲ್ಲ ನೋಡಿ. ಇಲ್ಲಿ ಹೊಸ ಬ್ರಿಡ್ಜ್ ಮಾಡಿರೋದು. ಇನ್ನು ಮುಂಚೆ ಇಲ್ಲೆಲ್ಲ ಕೆಸರಿನ ಗಿಡ, ಭಾಳಷ್ಟು ಪೊದೆಗಳೆಲ್ಲ ರೀತಿ ಮುಚ್ಕೊಂಡು ನದಿನೇ ಮುಚ್ಚೋಗಿತ್ತು. ಮುಚ್ಚೋದಾಗ ಊರಿನ ಜನರು ಒಂದಷ್ಟು ಜನ ತೀರ್ಮಾನ ಮಾಡಿ
ಅದರಲ್ಲಿ ಹೆಸರು ಹೇಳಬೇಕು ಅಂದರೆ ಲಕ್ಷ್ಮೀಶ್ ಅವರು ಮತ್ತು ಭಾನುಪ್ರಕಾಶ್ ಅವರು ಮನಸ್ಸು ಮಾಡಿ ನದಿನೆಲ್ಲ ಸ್ವಚ್ಛ ಮಾಡಿದ್ರು. ಶ್ರೀರಂಗಪಟ್ಟಣದ ಜನತೆ ಮತ್ತು ಕೆಲವು ಸಂಘಟನೆಯ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಬಂದು ಕೆಲಸ ಮಾಡಿದ್ರು. ಆದರೂ ಇಲ್ಲಿ ಕೆಳಗಡೆ ನೋಡಿ ಈ ಹೂಗಳು ನೋಡ್ಬೋದು, ಹೂಗಳನ್ನ ತಂದು ಎಸೆಯೋದು, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎಸೆಯೋದು, ಈ ರೀತಿ ಮಾಡಿ ನದಿನ ಕಲುಷಿತ ಮಾಡ್ತಾರೆ. ಜೀವ ನದಿ ಅಂತಾರೆ, ಆ ನದಿ ಜೀವನೇ ತೆಗಿತಾ ಇದ್ದಾರೆ ಜನಗಳು. ನದಿನ ದೇವತೆ ಅನ್ನೋ ಒಂದು ರೂಪದಲ್ಲಿ ಪೂಜೆನೂ ಮಾಡ್ತಾರೆ, ಅದ್ರ ಜೊತೆಗೆ ಭಾಳಷ್ಟು ಮಲಿನೂ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಲೋಕಲ್ ಜನಕ್ಕೆ ಅಥವಾ ದೇವ್ರನ್ನ ಅತಿಯಾಗಿ ಪೂಜೆ ಮಾಡಿ ಈ ಥರ ಕವರ್ ಸಮೇತ ಹೂವನ್ನ ನದಿಗೆ ಸಿಕ್ಕಲ್ಲ, ಅವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಈಗಿನ ರೇಷ್ಮೆ, ಆಮೇಲೆ ಖರ್ಜೂರ ಬೆಳೆಯೋದು, ಆನಂತರ ರಾಕೆಟ್ ಲಾಂಚ್ ಮಾಡಿದ್ದು ಯುದ್ಧದಲ್ಲಿ, ಇದೆಲ್ಲ ಟಿಪ್ಪುವಿನ ಒಂದೊಂದು ಸಾಧನೆ ಅನ್ನೋ ಥರದಲ್ಲಿ ತೋರಿಸುತ್ತೆ ನೋಡಿ. ಈ ಪಾಕಿಸ್ತಾನದಲ್ಲಿ ಅವನು ಸತ್ತು 200 ವರ್ಷ ಆದಮೇಲೆ, ಅಂದರೆ 1799 ಅವನು ಡೆತ್ ಆಗುತ್ತೆ. 1999 ಪಾಕಿಸ್ತಾನದಲ್ಲಿ ಅವನ ಹೆಸರಿನಲ್ಲಿ ಒಂದು ಕ್ಷಿಪಣಿ ತಯಾರು ಮಾಡ್ತಾರೆ. ಮಿಸೈಲ್ ಹೆಸರೇ ಟಿಪ್ಪು ಅಂತ. ಅದೊಂದು ರೀತಿ ಹೆಮ್ಮೆ. ಕನ್ನಡ ನಾಡಿನ ಒಬ್ಬ ದೊರೆ ಅಥವಾ ಸುಲ್ತಾನ, ಅವನ ಹೆಸರಿನ ಒಂದು ಮಿಸೈಲ್ ಅಲ್ಲಿದೆ ಅಂದರೆ ಅವ್ರು ಯಾವ ರೀತಿ ಅವನನ್ನ ಮಾರಲ್ ಆಗಿ ತಗೊಂಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಗಜ್ನಿ ಅನ್ನೋದೊಂದು ಮಿಸೈಲ್ ಇದೆ, ಬಾಬರ್ ಅನ್ನೋದೊಂದಿದೆ, ಈ ಥರ ಹೆಸರಿನ ಮಿಸೈಲ್ಗಳಿದೆ ಅಲ್ಲಿ. ಹೈದರಾಳಿ ಒಮ್ಮೆ ಚಾಮುಂಡಿ ಬೆಟ್ಟದ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಎಲ್ಲ ಕೇಳ್ಪಟ್ಟೆ. ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ? ದಾಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ನರಬಲಿ ನಡೀತಾ ಇತ್ತು ಮುಂಚೆ. ಇಲ್ಲಿ ಆ ಚಾಮುಂಡಿ ಬೆಟ್ಟದ ದೇವಸ್ಥಾನದಲ್ಲಿ ನರಬಲಿ ನಡೀತಾ ಇತ್ತು. ಈಗಲೂ ನಾನು ಹೇಳಿದೆ, ನಮ್ಮ ಇತಿಹಾಸ ಯಾವತ್ತೂ ಅರ್ಧ ಸತ್ಯ ಅಂತ. ಅಲ್ಲಿ ನರಬಲಿ ನಡೀತಾ ಇದ್ದಕ್ಕೆ ದಾಖಲೆಗಳಿಲ್ಲ, ಬಟ್ ನಡೀತಾ ಇತ್ತು. ಅದನ್ನು ಎಷ್ಟೋ ಜನ ಕಣ್ಮರೆನೂ ಆಗ್ತಾಯಿದ್ರು. ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋದ್ರು ಕಣ್ಮರೆ ಆಗ್ತಾಯಿದ್ರು. ಇದ್ರ ಬಗ್ಗೆ ಹೈದರಾಲಿಗೆ ವಿಚಾರ ಮುಟ್ಟುತ್ತೆ. ಅಲ್ಲಿ ಅಘೋರಿಗಳು, ವಾಮಾಚಾರದವರು, ತಾಂತ್ರಿಕ ಸಾಧಕರು ಕೆಲವರೆಲ್ಲ ಇದ್ದರು. ಕೆಲವು ಶಕ್ತಿಗಳನ್ನ ವಶಪಡಿಸ್ಕೊಳ್ಳೋಕ್ಕೆ ಬಲಿ ಕೊಡ್ತಾಯಿದ್ರು ಅನ್ನೋದು ಒಂದು ಪ್ರತೀತಿ. ಕಣ್ಮರೆನೂ ಆಗ್ತಾಯಿದ್ರು. ಇದನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು ಹೈದರಾಲಿ ಏನು ಮಾಡ್ತಾನೆ, ನೀವು ಇದನ್ನು ಮಾಡಿದ್ರೆ ಹೊಡೆದಾಕ್ತೀನಿ ಅಂದ್ಬಿಟ್ಟು ಪಿರಂಗಿನ ದೇವಸ್ಥಾನದ ಮುಂದ್ಗಡೆನೇ ನಿಲ್ಲಿಸ್ತಾನೆ. ಅದು ಕೆಲವು ಇತಿಹಾಸಕಾರಗಳು ಉಲ್ಲೇಖ ಮಾಡಿರೋದುಂಟು. ಅಲ್ಲಿ ನರಬಲಿನೂ ನಡೀತದೆ. ಶ್ರೀರಂಗಪಟ್ಟಣದಲ್ಲೂ ಮುಂಚೆ ಭಾಳ ಹಿಂದೆ, ಈಗಲ್ಲ, ಅದು ಭಾಳ ಮುಂಚೆ ಅಂದರೆ ಸುಮಾರು ಒಂದು 700-800 ವರ್ಷಗಳ ಮುಂಚೆ, ಕೋಟೆ ಕಟ್ಟೋಕ್ಕೆ ಮುಂಚೆ ನಡೀತಾ ಇತ್ತಂತೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ದಾಳಿ ಮಾಡ್ತೀನಿ, ನೀವು ಇನ್ನೊಂದ್ಸತಿ ನರಬಲಿ ಯಾರು ಕೊಟ್ಟರೆ ನಾನು ಇದನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ದು ಉಂಟು. ಅದು ಇತಿಹಾಸದಲ್ಲಿ ಕೆಲವೊಂದು ಕಡೆ ದಾಖಲಾಗಿದೆ. ಅಷ್ಟು ಬಿಟ್ಟರೆ ಇನ್ಯಾವುದೇ ಥರ ಹೈದರಾಲಿ ಖಾನ್ ಅದು ಇನ್ಯಾವುದು ಮಾಡಿಲ್ಲ. ಮಿಕ್ಕಿದಂಗೆ ನಾರ್ಮಲ್ ರಾಜರು ಹೇಗೆ ಆಡಳಿತ ಮಾಡ್ತಾರೋ ಹಾಗೆ ಆಡಳಿತ ಮಾಡ್ತಾ ಬಂದ ಇದರಲ್ಲಿ.